ನಡೆಯಿಂದ ಗಲಿಬಿಲಿಯಾದ್ರ ಕಾಂಗ್ರೆಸ್ನ ಶಾಸಕರು. ಸದನದಲ್ಲೇ ಆರ್ಎಸ್ಎಸ್ನ ಪ್ರಾರ್ಥನೆಯ ಗೀತೆ ಹಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಡಿಕೆಶಿ ಸಾಫ್ಟ್ ಹಿಂದುತ್ವಕ್ಕೆ ಕಂಗಾಲಾದ ಬಿಜೆಪಿ ಮತ್ತು ಕಾಂಗ್ರೆಸ್ ಉಭಯ ಪಕ್ಷಗಳು. ಬಿಜೆಪಿಯ ಹಿಂದುತ್ವದ ಅಸ್ತ್ರಕ್ಕೆ ಕೌಂಟರ್ ಕೊಟ್ರ ಡಿಸಿಎಂ. ಧರ್ಮಸ್ಥಳದ ಪ್ರಕರಣ ಮುಂದಿಟ್ಟು ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಹೊಸ ದಾಳ ಉರುಳಿಸಿದ್ರ ಡಿಕೆ ಶಿವಕುಮಾರ್. ಧರ್ಮಸ್ಥಳದ ಪ್ರಕರಣದಲ್ಲಿ ಒಂದು ಕಡೆ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದ್ದಾಗ ಆರ್ಎಸ್ಎಸ್ನ ಪ್ರಾರ್ಥನೆಯನ್ನ ಡಿಕೆ ಶಿವಕುಮಾರ್ ಹಾಡಿದ್ದನ್ನು ಸ್ವಾಗತಿಸಿರುವ ಬಿಜೆಪಿ ಪಕ್ಷದ ನಾಯಕರು. ಆರ್ಎಸ್ಎಸ್ನ ಪ್ರಾರ್ಥನೆ ಡಿಕೆ ಶಿವಕುಮಾರ್ ಬಾಯಲ್ಲಿ ಕೇಳಿ ಸಂತೋಷವಾಗಿದೆ. ಒಂದು ಕಡೆ ಧರ್ಮಸ್ಥಳದ ಪ್ರಕರಣದಲ್ಲಿ ಬೀದಿಗಿಳಿದು ಹೋರಾಟ ನಡೆಸುತ್ತಿರುವ ಬಿಜೆಪಿ ನಾಯಕರು ಆ ಹೋರಾಟವನ್ನು ಡೈವರ್ಟ್ ಮಾಡಲು ಡಿಕೆ ಶಿವಕುಮಾರ್ ಆರ್ಎಸ್ಎಸ್ನ ಪ್ರಾರ್ಥನೆಯನ್ನು ಸದನದಲ್ಲಿ ಹಾಡಿದ್ರ. ನಾನು KCA ಮೆಂಬರು, ಸೆಕ್ರೆಟ್ರಿ ನನ್ನ ಚೈಲ್ಡ್ಹುಡ್ ಫ್ರೆಂಡು, ಅಲ್ಲಿರೋರೆಲ್ಲ ಬೇಕಾದವರು. ನಾನು ಬೆಂಗಳೂರು ಮಿನಿಸ್ಟ್ರು, ಏರ್ಪೋರ್ಟ್ಗೂ ಹೋಗಿದ್ದೀನಿ, ಸ್ಟೇಡಿಯಮ್ಗೂ ಹೋಗಿದ್ದೀನಿ, ಕನ್ನಡ ಬಾವುಟನೂ ಹಿಡ್ದಿದ್ದೀನಿ, ಅವ್ರಿಗೆ ವಿಶ್ಯೂ ಮಾಡಿದ್ದೀನಿ, ಆ ಕಪ್ಗೆ ಮುತ್ತು ಕೊಟ್ಟಿದ್ದೀನಿ. ಕ್ರಿಕೆಟ್ ಅಭಿಮಾನಿ ಆಯಿತಾ. ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಅಂತೇಳಿ ಎಲ್ಲ ಬೇಕಾದ್ರೆ ಪಟ್ಟಿ ಬೇಕಾದ್ರೆ ನಾ ಎಲ್ಲ ಓದ್ತೀನಿ. ನಿಮ್ಮ ಪಾರ್ಟಿಯವರೆಲ್ಲ ಏನೇನು ಟ್ವೀಟ್ ಮಾಡಿದ್ರು, ಇದು ನಾಲಾಯಕ್ ಹೋಮ್ ಮಿನಿಸ್ಟರ್ ಅಂತ ಕೂಡ ನೀವು ಪರ್ಮಿಷನ್ ಕೊಟ್ಟಿಲ್ಲ ಪ್ರೊಸಿಷನ್ಗೆ ಅಂತ ಹೇಳಿದ್ದು ಕೂಡ ಇದೆ. ಸೊ ಅದರಿಂದ ಬೇಕಾದ್ರೆ ನಾನು ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳಿ. ಜೇಡಿಸಿ ಹೇಳಕ್ಕೆ ಇಲ್ಲಿ ನನ್ನ ಹತ್ರ ಕೂಡ ವಿದ್ಯೆಗಳೆಲ್ಲ ಇದೆ. ನಾನು ಅಸಾಧ್ಯರು ನಮ್ಮ ನಿಮ್ ಗರಡಿಲ್ ಬೆಳಿಲ್ಲ ಅಂತಂದ್ರು ನಾನು ಈ ಪರಮೇಶ್ವರ್ ಗರಡಿಲ್ಲ ಬೆಳೆದಿದ್ದೀನಿ. ನಾನು ಸ್ವಲ್ಪ ಇಲ್ಲ RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಮಂಗಲೆ. ನಾನು ಅವೆಲ್ಲ ಚರ್ಚೆ ಬೇಡ. ಅದನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಭಿಮಾನಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಬೇಕಾದಷ್ಟು ಇಂಥದ್ದೆಲ್ಲ ಆಗಿದೆ. ಕರ್ನಾಟಕ ಸರ್ಕಾರ ಏನು ಮಾಡಬೇಕು, ನಾನು ಪೊಲೀಸವ್ರನ್ನೂ ಬ್ಲೇಮ್ ಮಾಡ್ಲಿಕ್ಕೆ ನಾನು ತಯಾರಿಲ್ಲ. ಸರ್ಕಾರನೂ ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಕುಂಭಮೇಳ ಇಂದ ಹಿಡಿದು ಬೇರೆ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಎಲ್ಲರದ್ದು ಕೂಡ ಹಾಗಾದ್ರೆ ಅವರೆಲ್ಲ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತಗೊಬಿಟ್ಟಿದ್ರ ಎಲ್ಲ. ಅಟ್ಲೀಸ್ಟ್ ಯು ಶುಡ್ ಬಿ ವೆರಿ ಪ್ರೌಡ್. ಈ ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು ಪಾಪ ಆಫೀಸರ್ಸ್ ಮೇಲೂ ಕ್ರಮ ಕೈಗೊಂಡಿದ್ದೀವಿ, ರಾಜಕೀಯದಲ್ಲೂ ಕ್ರಮ ಕೈಗೊಂಡಿದ್ದೀವಿ, ರಾಜ್ಯ ಜನತೆಗೆ ಸಂದೇಶ ಕಟ್ಟಿದ್ದೀವಿ, ಈ ದೊಡ್ಡ ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡಿದ್ದೀವಿ. ನಾನು ಮಾತಾಡ್ತಾ ಇರಲಿ. ನಾನು ನೋಡಪ್ಪ ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ, ಜನತಾದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ, BJP ಬಗ್ಗೆ ರಿಸರ್ಚ್ ಮಾಡ್ತೀನಿ, RSS ಬಗ್ಗೆನೂ ತಿಳ್ಕೊಂಡಿದ್ದೀನಿ. ಕೆಲವು ಸಂದರ್ಭದಲ್ಲಿ ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ, ಅದನ್ನೆಲ್ಲ ಗ್ರಾಪ್ ಮಾಡಬೇಕಲ್ಲ. ನೋಡಪ್ಪ, ಅದು ಟುಸ್ ಗಿರಾಕಿ. BJP ಮಾಡ್ತಾ ಇರೋದು ರಾಜಕಾರಣ. ನಮ್ಮ ಸರ್ಕಾರ ಮೋಹಂತಿ ಮತ್ತು ಅವರ ತಂಡ ಭಾಳ ಕ್ಲೀನಾಗಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಈಗ RSS ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ BL ಸಂತೋಷ್ ಅವ್ರ ಬಗ್ಗೆ ಅವೇಳ್ಕರ್ ಮಾತಾಡಿದರು. ನಾವು ತೀರ್ಮಾನ ಮಾಡಿದ್ದೀವಿ, ಒಳಿಕ್ ಹಾಕಬೇಕು, ಕಾನೂನು ಪ್ರಕಾರ ಕೈಗೊಳ್ಬೇಕು. ಆ ಥರ ಎಲ್ಲ ಹಂಗೆಲ್ಲ ಮಾತಾಡಬಾರ್ದು. ಯಾರೇ ಆಗಲಿ ಲೀಡ್ರು, ಏನು ದಾಖಲೆ ಇದೆ ಅವನ ಹತ್ರ? ಪೊಲಿಟಿಕಲಿ ವಿ ಹ್ಯಾವ್ 100 ಡಿಫ್ರೆನ್ಸಸ್. ಹಂಗಂತ ಒಬ್ಬನ್ನ ನಮ್ಮ ವಿರೋಧಿಗಳನ್ನ ಅವನು ಯಾರೋ
ಆ ಥರ ಮಾತಾಡ್ತೇನೆ ಅಂತ ನಾವು ಖುಷಿ ಪಡೋದಲ್ಲ. ಇವತ್ತು ಅವ್ನು ಮಾತಾಡ್ತಾಳೆ, ನಾನು ನಮ್ಮ ಮಾತಾಡ್ತೇನೆ. ಹಿಂದೆ ಚೀಫ್ ಮಿನಿಸ್ಟರ್ ಮಾತಾಡಿದ, ನಮಗೂ ಮಾತಾಡಿದ. ವಿಲ್ ನಾಟ್ ಅಲೋ ದಿಸ್. ಎಲ್ಲರಿಗೂ ಕೂಡ ಅವ್ರವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಪಾಲಿಟಿಕ್ಸ್ ಮಾಡಲಿ, ಯಾರು ಬೇಕಾದರೆ ಆರೋಪಗಳು ಮಾಡಲಿ, ತಪ್ಪೇನಿಲ್ಲ. ಬಟ್ ಆಧಾರ ಇಟ್ಕೊಂಡು ಆರೋಪ ಮಾಡಬೇಕು. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇದೆ, ನೀವು ನಾವಲ್ಲ. ಒಂದು ಕಡೆ ರಾಹುಲ್ ಗಾಂಧಿಯವರು ಈ ದೇಶದಲ್ಲಿ ಏನೇ ಆದ್ರೂ ಕೂಡ ಅದಕ್ಕೆ RSS ಕಾರಣ ಅಂಥೇಳಿ RSS ಮೇಲೆ ದೋಷಾರೋಪಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಕರ್ನಾಟಕದ ವಿಧಾನಸಭೆಯಲ್ಲಿ ಉಪಮುಖ್ಯಮಂತ್ರಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತೇಳಿ RSS ಪರವಾಗಿ ಮಾತಾಡಿದ್ದಾರೆ. ಇದನ್ನು ಅವ್ರಿಗೆ ಬಿಡ್ತೀನಿ, ಅವ್ರ ಪಾರ್ಟಿಯವ್ರಿಗೆ. ನೋಡಿ, RSS ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧ ಇಲ್ಲ. RSS ಒಂದು ದೇಶಭಕ್ತಿಯ ಸಂಘಟನೆ. ಅದನ್ನು DK ಶಿವಕುಮಾರ್ ಅವ್ರ ಬಾಯಲ್ಲಿ ಕೇಳಿದ್ದು ನಮಗೆಲ್ಲ ಸಂತೋಷ ತಂದಿದೆ. ಏನಪ್ಪ ಜ್ಞಾನೇಂದ್ರ? ರಾಹುಲ್ ಗಾಂಧಿಗೆ ಬುದ್ಧಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಮನಸ್ಸಿಗೆ ಬಂದಂಗೆ ದಾಖಲೆ ಇಲ್ದಂಗೆ ಮಾತಾಡ್ತಾರೆ. ಸರ್, ಖಂಡಿತವಾಗೂ DK ಶಿವಕುಮಾರ್ ಅಲ್ಲ, ಯಾರೇ ಕೂಡ RSS ಅನ್ನು ಬೆಂಬಲಿಸಬೇಕಾದಂಥ ಸ್ಥಿತಿ ಇದೆ. ಇವತ್ತು 1925ರಲ್ಲಿ ನಾಗ್ಪುರದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ RSS ಇವತ್ತು ದೇಶವ್ಯಾಪ್ತಿ ದೇಶಭಕ್ತರನ್ನ ನಿರ್ಮಾಣ ಮಾಡ್ತಾ ಇದೆ. ಇಷ್ಟೆಲ್ಲ ಭಯೋತ್ಪಾದನೆ, ಭ್ರಷ್ಟಾಚಾರ ಎಲ್ಲ ನಡೆಯುವಾಗಲೂ ಕೂಡ ಒಂದಷ್ಟು ಜನ ದೇಶಭಕ್ತರು ದೇಶಕ್ಕಾಗಿ ಅರ್ಪಣಾ ಮನೋಭಾವದಿಂದ ದುಡಿಯುವಂಥ, ಇವತ್ತು ನರೇಂದ್ರ ಮೋದಿಯವರಂಥ RSS ಸ್ವಯಂ ಸೇವಕರ ನೇತೃತ್ವದಲ್ಲಿ ದೇಶವನ್ನು ಮುನ್ನಡೆಸ್ತಾ ಇರ್ತಕ್ಕಂಥದ್ದು ಪಕ್ಷ ಮೀರಿ RSSನ ಬಗ್ಗೆ ಒಲವನ್ನು ತೋರಿಸಲಿಕ್ಕೆ ಸಾಧ್ಯ ಆಗಿದೆ. DK ಶಿವಕುಮಾರ್ ಹೇಳಿದ್ರಲ್ಲಿ ನಾನೇನೋ ಬಹಳ ಇದೆ ಅಂತ ನಾನು ಭಾವಿಸಲ್ಲ. ಯಾಕಂದರೆ DK ಶಿವಕುಮಾರ್ ಬಹಳ ದೊಡ್ಡ ಕಲಾವಿದ DK ಶಿವಕುಮಾರ್. ಹಾಗಾಗಿ ಅವರೆಲ್ಲದನ್ನೂ ಹೇಳ್ತಾರೆ. ಆದರೂ ಕೂಡ ಈ ರಾಷ್ಟ್ರದಲ್ಲಿ ನಂಬಿಕೆಗೆ ಅರ್ಹವಾಗಿರ್ತಕ್ಕಂಥ ಒಂದು ಯಾವುದಾದ್ರು ಸಂಸ್ಥೆ ಇದ್ದರೆ ಅದು RSS. ಅದನ್ನು ಪ್ರಾರ್ಥನೆ ಹೇಳಿದ್ದಾರೆ, ಪ್ರಾರ್ಥನೆ ಸಾಲುಗಳನ್ನು. ಅದೇನಿದೆ, ದೇಶದ ಗುಣಗಾನ ಇದೆ, ತಾಯಿ ಭಾರತೀಯ ಗುಣಗಾನ ಇದೆ. ನನಗೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ನಾನು ಸ್ವಯಂ ಸೇವಕ ಆಗಿದ್ದೆ, ಸಾಕೆಗೆ ಹೋಗ್ತಿದ್ದೆ ಅಂತಲೂ ಹೇಳ್ತಾರೆ. ಸ್ವಯಂ ಸೇವಕ ಒನ್ಸೆ ಸ್ವಯಂ ಸೇವಕ ಆಲ್ವೇಸ್ ಸ್ವಯಂ ಸೇವಕ. ಒಮ್ಮೆ ಸಾಕೆಗೆ ಬಂದರೆ ಸ್ವಯಂ ಸೇವಕ ಆಗಿಬಿಡ್ಬೋದು. ಆದರೆ ಸ್ವಯಂ ಸೇವಕತ್ವ ಅದು ಕೇವಲ ಶಾಖೆಗೆ ಬರೋದ್ರಿಂದ ಅಥವಾ ಒಂದಿನ ಶಾಖೆಗೆ ಹೋಗಿದ್ದರಿಂದ ಪ್ರಾರ್ಥನೆಯ ಸಾಲುಗಳು ಹೇಳಿದ್ರಿಂದ ಬರಲ್ಲ. ಅದು ನಿರಂತರವಾಗಿ ನಮ್ಮನ್ನು ನಾವು ಸಂಸ್ಕಾರಕ್ಕೆ ಒಳಪಡಿಸ್ಕೊಂಡು ನಿಸ್ವಾರ್ಥಿಯಾಗಿ ಬದುಕಬೇಕಾಗತ್ತೆ. ಅದು ಕಷ್ಟ ಸಾಧ್ಯದ್ದು. ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. HN ಚಂದ್ರಶೇಖರ್ ಅವರು BJPಯಿಂದ, ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಎಲ್ಲರ ಮುಖದಲ್ಲೂ ಮಂದಹಾಸ ಇದೆ ಇವತ್ತು. ಈ ವಿಷಯವನ್ನು ಚರ್ಚಿಸಬೇಕಾದ ಒಂದು ಸಂದರ್ಭ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಎಸ್ ಪ್ರಶಾಂತ್, BJPಯವರು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರಂತೆ DK ಶಿವಕುಮಾರ್ ಅವರ ಈ ದಾಳಗಳಿಂದ. ದಾಳಗಳ ಪಟ್ಟಿಯನ್ನು ಕೊಟ್ವಿ ನಾವು ಪಾರ್ಟಿ ರೌಂಡ್ಸ್ನಲ್ಲಿ. ಅದಕ್ಕೆ ನಾವು ಇಷ್ಟು ಸುದೀರ್ಘ ಅವಧಿಯವರೆಗೆ ರಾಜಕೀಯ ಚರ್ಚೆಗಳನ್ನು ನಡೆಸಿದ್ದೀವಿ. ಹೌದು. ಆದರೆ ಒಬ್ಬ ಕಾಂಗ್ರೆಸ್ ನಾಯಕರ ಬಾಯಲ್ಲಿ RSSನ ಟೀಕೆ ಬರ್ತಾ ಇದ್ದದ್ದು ಸಹಜ. ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಎಸ್. ಆದರೆ RSSನ ಪ್ರಾರ್ಥನೆಯನ್ನು ವಿಧಾನಸೌಧದಲ್ಲಿ ಹೇಳಿ, ಜೊತೆಗೆ BL ಸಂತೋಷ್ ಅವರ ಬಗ್ಗೆಯೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು DK ಶಿವಕುಮಾರ್ ಆಡಿತ್ತು. ನನಗೇನು ತುಂಬ ಆಶ್ಚರ್ಯ ಹುಟ್ಟಿಸಿಲ್ಲ. ಆದರೆ ನನಗನ್ಸುತ್ತೆ ಇದು ಅಂದರೆ DK ಶಿವಕುಮಾರ್ ಏನೋ ಹೋಗಿ RSS ಅಲೈನ್ ಆಗಿಬಿಟ್ರು, BJP ಜೊತೆ ಅಲೈನ್ ಆಗಿಬಿಟ್ರು, ಈ ರೀತಿಯ ಇಲ್ಯೂಷನನ್ನು ಕ್ರಿಯೇಟ್ ಮಾಡಲಿಕ್ಕೆ DK ಶಿವಕುಮಾರ್ ಪದೇ ಪದೇ ಈ ವಿಷಯಗಳನ್ನು ಆಯ್ಕೆ ಮಾಡ್ಕೊಳ್ತಿದ್ದಾರೆ. ನಾನು ಸರಿ ತಪ್ಪು ಅಂತ ಹೇಳ್ತಾ ಇಲ್ಲ. ನನ್ನ ಕೆಲಸ ಇದನ್ನು ವಿಶ್ಲೇಷಣೆ ಮಾಡೋದು ಮಾತ್ರ. ಇದು ಸರಿ ತಪ್ಪು ಅಂತಕ್ಕಂಥದ್ದು ಅದು ಇರೋಲ್ಲ ಸಂಬಂಧ. ಹೌದು. ಯಾಕೆ DK ಶಿವಕುಮಾರ್ ಇದನ್ನು ಮಾಡ್ತಿದ್ದಾರೆ ನೋಡಿ. DK ಶಿವಕುಮಾರ್ ಅವ್ರಿಗೆ ಅನಿಸ್ತಾ ಇದೆ, ಅದು ಯಾವಾಗ, ಇದು ಹಿಂದೆ ಕೂಡ ಒಂದು ಸಲ ಈ ಮಾತನ್ನು ಹೇಳಿದ್ರು ಅವರು. ಶಾಖೆಗೆ ನಾನು ಹೋಗ್ತಾ ಇದ್ದೆ, ಇದನ್ನು ಹೇಳಿದ್ರು ಅವರು. ಆದರೆ ಟೈಮಿಂಗ್ ಈಗ ನೋಡಿ, ಮುಂದಿನ 2-3 ತಿಂಗಳಲ್ಲಿ ಏನೋ ಬೆಳವಣಿಗೆ ಇದೆ ಅಂತ ಕಾಂಗ್ರೆಸ್ ನಾಯಕರು ಮಾತನಾಡ್ಕೊಳ್ತಿರುವಾಗ ಸದನದಲ್ಲಿ ಎದ್ದು ನಿಂತು ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅನ್ನೋದನ್ನು ಎಷ್ಟು ಸರಾಗವಾಗಿ ರಾಗಬದ್ಧವಾಗಿ ಹಾಡಿದರು ಅಂತಕ್ಕಂಥದ್ದು, ಯಾಕೆ ಹಾಡಿದರು ಅಂತಕ್ಕಂಥ ಪ್ರಶ್ನೆ ಮೂಡೋದು ಸ್ವಾಭಾವಿಕ. ನೀವು ಒಂದಿಷ್ಟು ಅವರ ನಿರ್ಣಯಗಳನ್ನು ಅಥವಾ ಅವರ ಹೇಳಿಕೆಗಳನ್ನು ಹಿಂದಕ್ಕೆ ತಿರುಗಿ ನೋಡಬೇಕಾಗತ್ತೆ. ನಂಬರ್ 1, ಕುಂಭಮೇಳ ಪ್ರಯಾಗ್ದಲ್ಲಿ ಹೋಗಿ ಡುಬ್ಕಿ ಹೊಡೆದು ಬಂದರು. ಯಾವಾಗ ಹೊಡೆದು ಬಂದರು? ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾವು ಹೋಗೋಲ್ಲ ಅಂತ ಹೇಳಿದಾಗ ಹೋಗಿ ಡುಬ್ಕಿ ಹೊಡೆದು ಬಂದರು. ನಂಬರ್ 2, ಈಶಾ ಫೌಂಡೇಶನ್ನ ಮಹಾಶಿವರಾತ್ರಿ ಕಾರ್ಯಕ್ರಮ,
ಅಂದರೆ ನಿಮಗಿದು ಫೆಬ್ರವರಿಯಲ್ಲಿ ಪ್ರಯಾಗ್ರಾಜ್, ಮಾರ್ಚ್ದಲ್ಲಿ ಈಶಾ ಫೌಂಡೇಶನ್ನ ಕಾರ್ಯಕ್ರಮ, ಅಮಿತ್ ಶಾ ಅವರಿದ್ದು ಅಲ್ಲ ಅಮಿತ್ ಶಾ ಅವ್ರ ಜೊತೆ ವೇದಿಕೆಯನ್ನು ಹಂಚಿಕೊಂಡ್ರು. ಸದ್ಗುರು ಜಗ್ಗಿ ವಾಸುದೇವ್ ಅವರನ್ನು ಕಾಂಗ್ರೆಸ್ಸು ಮತ್ತು DMK ಈಸ್ ಬಲಪಂಥೀಯ ಸನ್ಯಾಸಿ ಅನ್ನುವ ರೀತಿಯಲ್ಲಿ ನೋಡುತ್ತೆ, ಹೌದು ಹೌದು. ಅಲ್ವಾ? ಆಗ ಅವ್ರ ಕಾರ್ಯಕ್ರಮಕ್ಕೆ ಹೋಗಿ ಬಂದು ಏನು ಹೇಳಿದರು, ಏನು ತಪ್ಪು ಹೋದರೆ ಜಗ್ಗಿ ವಾಸುದೇವ ಕರೆದಿದ್ರು ಹೋಗಿದ್ದೆ ಅಂತ ಹೇಳಿದರು. ಕುಂಭಮೇಳಕ್ಕೆ ಹೋಗಿ ಕುಂಭಮೇಳ ತುಂಬ ಚೆನ್ನಾಗಿ ಆಯೋಜನೆ ಆಗಿದೆ ಅಂತಂದರು. ಬರೀ ಅಷ್ಟೇ ಹೇಳಿಲ್ಲ, ನಾನು ಬಾರ್ನ್ ಹಿಂದೂ ಅಂತ ಹೇಳಿದರು. ಹೌದು ಹೌದು. ನಾನು ಯಾಕೆ ಹಿಂದೂ ಅಂತ ಹೇಳ್ಕೊಳ್ಬಾರ್ದು ಅಂತ ಹೇಳಿದರು. ಮೂರನೇ ಘಟನೆ ನೋಡಿ, ಧರ್ಮಸ್ಥಳದ ವಿಚಾರದಲ್ಲಿ SIT ರಚನೆ ಮಾಡಿದ್ದೇ ಸರ್ಕಾರ. SITಯ ವರದಿ ಟೇಬಲ್ ಆಗುವುದಕ್ಕೆ ಮುಂಚೆ ಸ್ವತಃ ಉಪಮುಖ್ಯಮಂತ್ರಿಗಳು ಹೇಳಿದರು ಇದೊಂದು ದೊಡ್ಡ ಷಡ್ಯಂತ್ರ ಅಂತ. ಎಸ್. ಈಗ BJPಯವರು ಒಂದು ಷಡ್ಯಂತ್ರ ಅಂತ ಹೇಳೋದು ಬೇರೆ, ಆದರೆ ಒಬ್ಬ ಸರ್ಕಾರದ ಉಪಮುಖ್ಯಮಂತ್ರಿ ಷಡ್ಯಂತ್ರ ಅಂತ ಹೇಳಿದರು. ಯಾಕೆ ಹೇಳಿದರು? ನಾಲ್ಕನೇ ಘಟನೆ, ಏಕಾಏಕಿ ಸದನದಲ್ಲಿ ಎದ್ದು ನಿಂತು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ, ಅದರಲ್ಲಿ ಹಿಂದೂ ರಾಷ್ಟ್ರ ಅಂತಕ್ಕಂಥದ್ದು ಬರುತ್ತೆ. ಆ ಕಾರಣದಿಂದ ಅಂದರೆ ನಮ್ಮ ಹಿಂದೂ ರಾಷ್ಟ್ರಕ್ಕೆ ವಯಾ ಹಿಂದೂ ಭೂಮಿ ಸುಖಂ ವರ್ಧಿತು. ಅಷ್ಟೇ ಅಲ್ಲ, ಅದು ಹಿಂದೂ ರಾಷ್ಟ್ರದ ಒಂದು ಶಬ್ದ ಬರುತ್ತೆ. ನೀವು ಅದು ಪ್ರಾರ್ಥನೆಯಲ್ಲಿ ನಾನು ತೆಗೆದು ನೋಡಿದೆ, ಪ್ರಭೋ ಶಕ್ತಿಮನ್ ಹಿಂದೂ ರಾಷ್ಟ್ರಾಂಗಭೂತ ಅಂತ ಬರುತ್ತೆ. ಅವರು ಹಿಂದೂ ರಾಷ್ಟ್ರದ ಪ್ರಾರ್ಥನೆಯನ್ನು ಸದನದಲ್ಲಿ ಹಾಡಿದರು. ಈ ವಿಷಯಗಳನ್ನು ನೋಡಿದಾಗ ಅಜಿತ್ ನನಗನ್ಸೋದು ಈಸ್ ಎ ವೆರಿ ಕ್ಲೆವರ್ ಪೊಲಿಟಿಷಿಯನ್. ಅವ್ರಿಗನ್ಸ್ತಿದೆ ನಾಳೆ ನಾನೇನಾದರೂ ಮುಖ್ಯಮಂತ್ರಿ ಆದರೆ ಲೆಫ್ಟ್ ಇಕೋಸಿಸ್ಟಮ್ ಸಿದ್ದರಾಮಯ್ಯನವರ ಕಾರಣದಿಂದ ಬಂದಿರತಕ್ಕಂಥ ವೋಟ್ಗಳೇನಿವೆ ಅವು ದೂರ ಹೋಗ್ಬೋದು, ನನ್ನ ಜೊತೆ ಬರ್ತಕ್ಕಂಥ ವೋಟ್ಗಳು ಅಂತ ಅವ್ರು ಐಡೆಂಟಿಫೈ ಮಾಡ್ತಿರೋದು ನನಗನ್ಸುತ್ತೆ. ಮುಸ್ಲಿಂ ಬೈ ಡಿಫಾಲ್ಟ್ ಕಾಂಗ್ರೆಸ್ ಜೊತೆಗಿವೆ. JDS ತುಂಬ ರಿವೈವ್ ಆದರೂ ಮಂಡ್ಯ, ಹಾಸನ 2-3 ಜಿಲ್ಲೆಗಳಲ್ಲಿ ಬಿಟ್ಟರೆ ಇಡೀ ರಾಜ್ಯದಲ್ಲಿ ಏನು ರಿವೈವ್ ಆಗಲ್ಲ. ಹೀಗಾಗಿ ಮುಸ್ಲಿಮರಿಗೆ ಕಾಂಗ್ರೆಸ್ ಬಿಟ್ಟು ಬೇರೆ ಡಿಫಾಲ್ಟ್ ವೋಟ್ ಇಲ್ಲ. ಹೌದು. ಒಕ್ಕಲಿಗ ನನ್ನ ಜೊತೆ ಬಂದೇ ಬರುತ್ತೆ ನಾನು ಬೈ ಚಾನ್ಸ್ ಮುಖ್ಯಮಂತ್ರಿ ಆದರೆ. ಇದನ್ನು ಹೇಳಿದರೆ ಲಿಂಗಾಯತ್ ಹಿಂದೂ ವೋಟ್ ಬ್ಯಾಂಕ್ ಏನಿದೆ, ಲಿಂಗಾಯತರಲ್ಲೂ 2 ವೋಟ್ ಬ್ಯಾಂಕ್ ಇವೆ. ಕರೆಕ್ಟ್. ವೈದಿಕವನ್ನು ಒಪ್ಪದ 2 ಇವೆ ಅಲ್ಲಿ. ಹೌದು. ಅದೊಂದಿಷ್ಟು ಸಿದ್ದರಾಮಯ್ಯನವ್ರ ಜೊತೆಗೆ ಹೋಗಿರುತ್ತೆ. ಆ ಲಿಂಗಾಯತ BJP ವೋಟ್ ಬ್ಯಾಂಕ್ ಏನಿದೆ ಅದನ್ನು ಡಿವಿಷನ್ ಮಾಡಬೇಕಾದ್ರೆ ನಾನು ಹಿಂದುತ್ವದ ಮಾತಾಡಿದರೆ ಆಗತ್ತಾ? ನಂಬರ್ 1. ನಂಬರ್ 2 ನನಗನ್ಸುತ್ತೆ ಅಜಿತ್ ಅವ್ರೇನು ಯೋಚನೆ ಮಾಡ್ತಿದ್ದಾರೆ ಅಂತಂದರೆ, ನಾವು ಸಂಜೆ ಕೂಡ ಇದ್ರ ಬಗ್ಗೆ ಮಾತಾಡಿದ್ವಿ, ಯಾರ್ಯಾರು ದೇಶದಲ್ಲಿ ಕಳೆದ 11 ವರ್ಷದಲ್ಲಿ BJPಯನ್ನು ಯಾರ್ಯಾರು ಫೇಸ್ ಮಾಡಿ ಗೆದ್ದಿದ್ದಾರೋ ಅವರು ಹಿಂದುತ್ವದ ಪಿಚ್ನಲ್ಲಿ ಗೆದ್ದಿಲ್ಲ. ಅವರು ಕರೆಕ್ಟ್. ಹಿಂದುತ್ವದ ಪಿಚ್ನಲ್ಲಿ BJPಯನ್ನು ಫೇಸ್ ಮಾಡಕ್ಕೆ ಹೋದಾಗಲೆಲ್ಲ ಹಿಂದುತ್ವ ಇಸ್ ದೇರ್ ಕೋರ್ ಕಾಂಪಿಟೆನ್ಸ್. ಕೇಜ್ರಿವಾಲ್ ತನ್ನ ಪಿಚ್ ಮೇಲೆ BJPಯನ್ನು ಕರ್ಕೊಂಡು ಬಂದರು, ಎಸ್, 3 ಚುನಾವಣೆಗಳನ್ನು ಸೋಲಿಸಿದ್ರು. ಹೇಮಂತ್ ಸೊರೇನ್ ತನ್ನ ಪಿಚ್ ಮೇಲೆ ಕರ್ಕೊಂಡು ಬಂದರು, ಟ್ರೈಬಲ್ ಪಿಚ್ ಮೇಲೆ ಗೆದ್ದರು. ಲಾಲು ಪ್ರಸಾದ್ ಯಾದವ್, ನಿತೀಶ್ ಕುಮಾರ್ 2015 ಬ್ಯಾಕ್ವರ್ಡ್ ಫಾರ್ವರ್ಡ್ ಪಿಚ್ ಮೇಲೆ ಕರ್ಕೊಂಡು ಬಂದರು BJPಯನ್ನು. BJP ಅಂದರೆ ಹೆಸರಿಲ್ಲದಂತೆ ಮಣ್ಣು ಮುಕ್ತು 2015ರಲ್ಲಿ. ಮಮತಾ ಬ್ಯಾನರ್ಜಿ ಒಬ್ಬರು ಮಾತ್ರ ಹಿಂದುತ್ವದ ಪಿಚ್ನಲ್ಲಿ ಆಡಿದರು. ಕಾರಣ ಇಷ್ಟೇ, ದೊಡ್ಡ ಬಾಂಗ್ಲಾದೇಶಿ ಕಾರಣದಿಂದ ಒಂದೇನು ವೋಟ್ ಬ್ಯಾಂಕ್ ಬಾಂಗ್ಲಾದೇಶದಲ್ಲಿ 70ರಿಂದ 80. ನೀವು ಹೂಗ್ಲಿಯಿಂದ ಶುರು ಮಾಡಿದರೆ ಮಾಲ್ಡಾವರೆಗೆ ಈ ಭಾಗದ 24 ಪರಗಣ ಇವೆಲ್ಲವೂ ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಿವೆ. ಆ ಕಾರಣದಿಂದ ಮಮತಾ ಬ್ಯಾನರ್ಜಿಗೆ ಲಾಭ ಆಯಿತು. DK ಶಿವಕುಮಾರ್ಗೆ ಅನಿಸ್ತಾ ಇದೆ ಸಿದ್ದರಾಮಯ್ಯನವರು ಮಾಡಿದ ತಪ್ಪೇನು 2018ರಲ್ಲಿ ಅಂತಂದರೆ, ಅವರು ಜಾತಿಯ ಪಿಚ್ನಲ್ಲಿ BJPಯನ್ನು ಕರ್ಕೊಂಡು ಬರಲಿಲ್ಲ. ಅವರು ಲಿಂಗಾಯತ್ ಪಿಚ್ಚಲ್ಲಿ ಕರ್ಕೊಂಡು ಬರ್ಲಿಕ್ಕೆ ಹೋದರು, ಸಕ್ಸಸ್ ಆಗಲಿಲ್ಲ. ಬ್ಯಾಕ್ವರ್ಡ್ ಫಾರ್ವರ್ಡ್ ಮಾಡಲಿಕ್ಕೆ ಕರ್ನಾಟಕದಲ್ಲಿ ಸಾಧ್ಯ ಆಗಲಿಲ್ಲ. DK ಶಿವಕುಮಾರ್ಗೆ ಅನಿಸ್ತಾ ಇದೆ ನಾನು ಈ ರೀತಿ ಪದೇ ಪದೇ ಹಿಂದುತ್ವದ ರಾಗವನ್ನು ಹಾಡೋದ್ರಿಂದ ಹಿಂದುತ್ವದ ಕೇಡರ್ ಏನು BJPಯ ಸಪೋರ್ಟಿಗೆ ನಿಲ್ಲುತ್ತೆ ಅದು ನ್ಯೂಟ್ರಲೈಸ್ ಆದಾಗ ನನಗೊಂದು ಪೊಲಿಟಿಕಲ್ ಲಾಭ ಬರಬಹುದು. ಈಗ ನೋಡಿ ನಾವೇ ಇಲ್ಲಿ BJPಯ ವಕ್ತಾರರನ್ನು ನೀವು ನೋಡಿ, ಹಿಂದುತ್ವದ ವಿಷಯ ಬಂತು ಅಂದರೆ ಅವ್ರನ್ನ ನೀವು ತಡೆಯೋಕ್ಕೆ ಆಗಲ್ಲ. ಹೌದು. ಚಂದ್ರಶೇಖರ್ ಇರಲಿ ಇನ್ನು ಯಾರೇ ಇರಲಿ, ಅವರು ಖಡ್ಗ ಹಿರ್ಕೊಂಡೇ ನಿಂತು ಬರ್ತಾರೆ. ಜಾತಿ ಅಥವಾ ಬೇರೆ ವಿಷಯಗಳನ್ನು ಎತ್ತಿದಾಗ ಸ್ವಲ್ಪ ಮಟ್ಟಿಗೆ BJP ಬ್ಯಾಕ್ಫುಟ್. DK ಶಿವಕುಮಾರ್ ಏನು ಮಾಡ್ತಿದ್ದಾರೆ,
ಬಿ ಜೆ ಪಿಯವರು ಹಿಂದುತ್ವದ ಅಸ್ತ್ರ ಏನು ಉಪಯೋಗಿಸೋದು, ನಾನು ಅವ್ರಿಗಿಂತ ಜಾಸ್ತಿ ಉಪಯೋಗಿಸ್ತೀನಿ ಅಂತ ತೋರಿಸ್ಕೊಡುವುದರ ಮೂಲಕ ನನಗನ್ಸುತ್ತೆ ಒಂದು ಆರ್ ಎಸ್ ಎಸ್ ಕೇಡರ್ ತನ್ನ ವಿರುದ್ಧ ಗ್ಯಾಲ್ವನೈಸ್ ಆಗದಂತೆ ತಡಿತಕ್ಕಂಥ ಒಂದು ಪ್ರಯತ್ನ. ಮತ್ತು ನೀವು ಈ ಅದರ್ ಬ್ಯಾಕ್ವರ್ಡ್ ನಾನು ಪದೇ ದಿಸ್ ಇಸ್ ಮೈ ಅಸೆಸ್ಮೆಂಟ್ ಅಜಿತ್, ಇದು ನಾನು ಇನ್ಫಾರ್ಮೇಷನ್ ಮೇಲೆ ಹೇಳ್ತೇನೆ. ಯಾಕೆ ಬಿ ಜೆ ಪಿ ಗೆಲ್ಲುತ್ತೆ ಹೇಳಿ ಬೇರೆ ಬೇರೆ ಕಡೆ? ಸ್ಮಾಲರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್, ಫಾರ್ ಎಕ್ಸಾಂಪಲ್ ಗೊಲ್ಲ, ಈ ಸಮುದಾಯಗಳಿವೆ ಅಲ್ವಾ, ಎಲ್ಲ ಕಡೆ ನಾಗರಾಜ್ ಯಾದವ್ ಇರಲ್ಲ ಅಲ್ಲಿ. ದೇ ಹ್ಯಾವ್ ಟು ಗೋ ವಿತ್ ಸಮ್ ಕ್ಯಾಂಡಿಡೇಟ್. ಕರೆಕ್ಟ್. ಅವ್ರಿಗೆ ಎರಡೇ ರೀತಿಯಾಗಿರ್ತಕ್ಕಂಥ ಗ್ಯಾಲ್ವನೈಸಿಂಗ್ ಪಾಯಿಂಟ್ಸ್ ಇರ್ತದೆ. ಒನ್ ಆಫ್ ದ ಪಾಯಿಂಟ್ ಈಸ್ ಹಿಂದುತ್ವ. ಇಫ್ ಎಟ್ ಆಲ್ ಸೀರಿಯಸ್ ಪೊಲಿಟಿಕಲ್ ಅಸೆಸ್ಮೆಂಟನ್ನು ಗಮನಿಸಿದಾಗ, ಇಫ್ ಎಟ್ ಆಲ್ ಸಿದ್ದರಾಮಯ್ಯ ಮೂವ್ಸ್ ಔಟ್, ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ ವೋಟಿಂಗ್ ಬಿ ಜೆ ಪಿ ತೆಗೆದುಕೊಳ್ಳುತ್ತೆ. ಅದು ನನ್ನ ಕಡೆಗೆ ಬರಬೇಕಾದ್ರೆ ನಾನು ಹಿಂದುತ್ವದ ರಾಗ ಜಪಿಸಿದ್ರೆ ಮಾತ್ರ ಆ ಬ್ಯಾಕ್ವರ್ಡ್ ಕಮ್ಯುನಿಟಿ ವೋಟ್ ನನ್ನ ಕಡೆ ಬರುತ್ತೆ. ಮುಸ್ಲಿಂ ಡಿಫಾಲ್ಟ್ ಇರುತ್ತೆ, ಒಕ್ಕಲಿಗ ನನ್ನ ಜೊತೆ ಬರುತ್ತೆ. ಅದನ್ನು ಪ್ಲೇ ಮಾಡಬಹುದಾ ಅಂತಕ್ಕಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಈಗಿನಿಂದಲೇ ಆರಂಭಿಸಿದ್ರು. ನಾನು ಡಿ ಕೆ ಶಿವಕುಮಾರ್ ಅವರ ಪ್ರತಿಯೊಂದು ಭಾಷಣವನ್ನು ಕೇರ್ಫುಲ್ಲಾಗಿ ಗಮನಿಸ್ತೀನಿ. ಅವರು ಎಲ್ಲೇ ಭಾಷಣ ಮಾಡಲಿ ಅದನ್ನು ನಾನು ಹೋಗ್ಲಿಕ್ಕಾಗಲ್ಲ, ಯೂಟ್ಯೂಬಲ್ಲಿ ಗಮನಿಸ್ತೀನಿ. ಹೀ ಈಸ್ ಪ್ಲ್ಯಾನಿಂಗ್ ಫಾರ್ 2028 ಇಲೆಕ್ಷನ್ಸ್. ಅವ್ರ ಧರ್ಮಸ್ಥಳದ, ಆಮೇಲೆ ನೀವು ನರೇಂದ್ರ ಮೋದಿ ಅವರಿಂದ ಹಿಡಿದು ಸಿದ್ದರಾಮಯ್ಯನವರವರೆಗೆ, ಅಮಿತ್ ಶಾ ಇಂದ ಹಿಡಿದು ಡಿ ಕೆ ಶಿವಕುಮಾರ್ ಅವರೆಗೆ, ಡೋಂಟ್ ಟೆಲ್ ಮೀ ವೋಟ್ ಬ್ಯಾಂಕ್ ದೃಷ್ಟಿಯಲ್ಲಿ ಇಟ್ಕೊಂಡು ಯಾವ ರಾಜಕಾರಣಿನೂ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಡಿ ಕೆ ಶಿವಕುಮಾರ್ ಆ ಒಂದು ಪ್ರಯತ್ನ, ಅದಕ್ಕೆ ಕಾರಣ ಕರ್ನಾಟಕದ ಬಿ ಜೆ ಪಿ. ಎಸ್, ಕರ್ನಾಟಕದ ಬಿ ಜೆ ಪಿಯಲ್ಲಿ ಹಿಂದುತ್ವ, ನಾನ್ ಹಿಂದುತ್ವ, ವಿಜಯೇಂದ್ರ, ಯತ್ನಾಳ್ ಈ ಜಗಳ ಏನಿದೆ ಅದರ ಲಾಭವನ್ನು ಪಡಿಬೇಕಾದ್ರೆ ಐ ಆಮ್ ಮೋರ್ ಹಿಂದುತ್ವ ದೆನ್ ಬಿ ಜೆ ಪಿ ಅನ್ನೋದನ್ನು ತೋರಿಸುವ ಪ್ರಯತ್ನ ಮಾಡ್ತಿದ್ದಾರೆ. ನಾಗರಾಜ್ ಯಾದವ್, ಎನಿ ಕ್ವಶನ್ಸ್? ಎಸ್, ಎರಡೇ ಲೈನ್ ಹಾಡಿದ್ದಾರೆ, ಪೂರ್ತಿ ಮುಗಿಸ್ಬಿಡಿ ನೋಡಿ, ಸಂಘದ ಪ್ರಾರ್ಥನೆಯನ್ನು. ನೋಡಿ, ಎಲ್ಲ ವಿಚಾರದ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಅವ್ರದ್ದೇ ಅಂತ ಅಜೆಂಡಾ, ಅವ್ರದ್ದೇ ಅಂತ ವಿಚಾರ ಇಟ್ಕೊಂಡಾಗ ಒಳ್ಳೆತನೂ ಇರ್ತದೆ, ಕೆಟ್ಟತನೂ ಇರ್ತದೆ, ತಿಳ್ಕೋಬೇಕಾಗ್ತದೆ. ಇವರು ಆರ್ ಎಸ್ ಎಸ್ ಬಗ್ಗೆ ಇದನ್ನ ಹೇಳ್ತಾ ಇದ್ದೀರಾ? ಎಲ್ಲ ಸಂಘಟನೆಗಳು ಜನರಲ್ಲಾಗಿ ಮಾತಾಡ್ತಾ ಇದ್ದೀನಿ. ಓಕೆ, ನಾವು ಮೊದಲನೇದಾಗಿ ನಾವು ಕಾಂಗ್ರೆಸ್ಸಿಗರು, ಅದಕ್ಕಿಂತ ಮೊದಲು ನಾವು ಭಾರತೀಯರು. ಎಲ್ಲ ವಿಚಾರಧಾರೆಗಳನ್ನು, ಎಲ್ಲ ಧರ್ಮಗಳಲ್ಲಿರ್ತಕ್ಕಂತಹ ಒಳ್ಳೆತನವನ್ನು ತಗೊಳ್ತಕ್ಕಂಥ ಔದಾರ್ಯ ಇರತಕ್ಕಂಥ ಕಾಂಗ್ರೆಸ್ಸಿನ ಕಾರ್ಯಕರ್ತ, ದೇಶಭಕ್ತನಾಗಿರ್ತಕ್ಕಂಥ ನಾಗರಿಕನ ಮಾತು ಹೇಳ್ತಾ ಇದ್ದೀನಿ. ಈ ಒಂದು ಪ್ರಾರ್ಥನೆಯ ಹೊರತು ಅದು ರಾಜಕೀಯ ಹೇಳಿಕೆಗಳಲ್ಲ. ಒಂದು ಪ್ರಾರ್ಥನೆ ವಿಚಾರದಲ್ಲಿ ಅವರು ಮಾತಾಡೋ ಸಂದರ್ಭದಲ್ಲಿ ಅಶೋಕ್ ಅವ್ರು ಕೊಟ್ಟಂಥ ಟಾಂಗ್ಗೆ ಉತ್ತರ ಕೊಡಲಿಕ್ಕೆ ಕೇಳೋದಾಗ ನನಗೂ ಕೂಡ ಬರ್ತಾ ಇದೆ, ನೀವು ನನ್ನ ಹತ್ರ ನಾನು ಚಡ್ಡಿ ಹಾಕ್ಕೊಂಡಿದ್ದೇನೆ, ಆರ್ ಎಸ್ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಓಪನ್ ಆಗಿ ಹೇಳಿದ್ರೆ, ನಾನು ಶಾಲೆಗೆ ಹೋಗ್ಬೇಕಾದ್ರೆ ರಾಜಾಜಿನಗರಲ್ಲಿ ನಾನು ಶಾಲೆಗೆ ಹೋದಾಗ ಹೋಗಿದ್ದು ನಿಜ ಅಂತ ಹೇಳ್ತಾರೆ. ಈ ವಿಚಾರದಲ್ಲಿ 1914ರಲ್ಲಿ ಮೊಟ್ಟ ಮೊದಲಿಗೆ ಹಾಡಿದವರು ಯಾರು? ಈ ಹಾಡನ್ನ ಹೇಳಿ ನೋಡೋಣ. ಯಾವುದು? ಹೇಳಿ. ಸಂಘ ಪ್ರಾರ್ಥನೆಯನ್ನು ಯಾರು ಮೊದಲು ಹಾಡಿದವರು ಗೊತ್ತಾ? ಡಾಕ್ಟರ್ ಹೆಡ್ಗೇವಾರ್ ಹಾಡಿರ್ಬೇಕು. ಕೆನ್ ಯು ಟೆಲ್? ಐ ವಿಲ್ ಟೆಲ್. ಕಾಂಗ್ರೆಸ್ನವರ? ನಾನು ಹೇಳ್ತೀನಿ ಕೇಳಿ ಪ್ಲೀಸ್. ಭಾರತೀಯರೇ ಅವರು ಕೂಡ, ಯಾರ್ಯಾರು ಅಲ್ಲ. ಹೇಳೋದು ನೋಡಿ, ಗೊತ್ತಾಗಲ್ಲ, ಇಷ್ಟೆಲ್ಲ ಮಾತಾಡ್ತಾರೆ. ಮೊಟ್ಟ ಮೊದಲಿಗೆ 1914ರಲ್ಲಿ ಶ್ರೀ ಯಾದವ್ ರಾವ್ ಜೋಶಿ ಅವರು. ಹೇಳ್ರಿ, ಈ ಹಾಡು ಬಗ್ಗೆ ಹೇಳ್ತಾ ಇದ್ದೀನಿ. ಈ ಹಾಡನ್ನ ಆಮೇಲೆ ಇವ್ರು ಅಡಾಪ್ಟ್ ಮಾಡ್ಕೊಳ್ತಾರೆ. ಇದು ದೇಶಭಕ್ತಿಯ ಗುರಿಯನ್ನಿಟ್ಕೊಂಡು ಮಾತಾಡಿದ ಸಂದರ್ಭದಲ್ಲಿ ಯಾದವ್ ರಾವ್ ಜೋಶಿ ಅವರು 4ರಲ್ಲಿ ಹಾಡ್ತಾರೆ. ಅದನ್ನು ಇವರು ಅವರ ಪ್ರೇಯರ್ ಹಾಡಾಗಿ ತಗೊಂಡಿದ್ದು 1925 ತಗೊಂಡಿದ್ದು ನಿಜ. ವಾಟ್ ಈಸ್ ದ ಪಾಯಿಂಟ್? ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಈಸ್, ಡಿ ಕೆ ಶಿವಕುಮಾರ್ ಹಾಡಿದಂಥ ಮಾತನ್ನ ರಾಜಕೀಯ ಯಾದವರಾವ್ ಜೋಶಿ ಹೇಳಿ, ಯಾರು ಯಾದವರಾವ್ ಜೋಶಿ? ನಾಗ್ಪುರದವರು, ಕರ್ನಾಟಕದಲ್ಲಿ. ಅವರೆಲ್ಲ ಬದುಕಿದ್ದಿಲ್ಲೇ, ಅವ್ರು ಜನಿಸಿದ್ದೆ ಯಾವಾಗ ಅಂತ ಹೇಳಿದೆ ನಾನು ನಿಮಗೆ. ನೋಡಿ, ಅವ್ರು ನಾಗ್ಪುರದಲ್ಲಿ 1914ರಲ್ಲಿ ಜನಿಸಿದ್ರು. 25ರಲ್ಲಿ ಅವ್ರ ಹಾಡು ಹಾಡಿರ್ತಕ್ಕಂಥದ್ದು ಮೊದಲಿಗ ಆರ್ ಎಸ್ ಎಸ್ ಏನು ಮಾತನ್ನು ಹೇಳ್ತಾ ಇದ್ದೀನಿ. ಅದನ್ನು ನೀವು ಕ್ಲಾರಿಫೈ ಮಾಡಿ. ನೀವು ಯಾದವ್ ಅನ್ನೋದು ಕೋರ್ಟ್ಸ್ನಲ್ಲಿ ಹೇಳ್ತಾ ಇದ್ದೀರಾ? ಇರ್ಬೋದೇನು? ವಾಟ್ ಇಸ್ ರಾಂಗ್? ನಥಿಂಗ್ ರಾಂಗ್. ಅಲ್ಲಲ್ಲ, ಅದಕ್ಕೆ ಏನಾದ್ರು ಒತ್ತುತ್ತಿದ್ದಾರಾ? ನಥಿಂಗ್ ರಾಂಗ್. ಈಸ್ ಎ ಇಂಡಿಯನ್. ನಾನು ಮೊದಲು ಹೇಳಿದೆ, ಒಬ್ಬ ಭಾರತೀಯನಾಗಿ 1914ರಲ್ಲಿ ಜನಿಸಿದ ಯಾದವರಾವ್ ಜೋಶಿ ಅವರು ಈ ಮೊಟ್ಟ ಮೊದಲು ಹಾಡಿದಂಥ ದೇಶಭಕ್ತಿಯ ಹಾಡಂತಲೇ ತಗೊಳ್ಳೋಣ. ಅದನ್ನ ನಾನು ಇವತ್ತು ಪ್ರಾರ್ಥನೆಯಾಗಿ ಆರ್ ಎಸ್ ಎಸ್ ತಗೊಂಡಿರ್ತಕ್ಕಂಥ ವಿಚಾರನ ಇರಲಿ, ನಾ ಬೇಡ ಅಂತ ಹೇಳಲಿಕ್ಕೆ ಹೋಗ್ಲಿಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಬೇಕಾದ್ರೆ ಯಾವ ಪ್ರಸಂಗದಲ್ಲಿ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು, ವಿಧಾನಸಭೆಯಲ್ಲಿ ಯಾವ ವಿಚಾರ ಚರ್ಚೆ ಆಗೋ ಸಂದರ್ಭದಲ್ಲಿ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಆಡಿದಂಥ ಮಾತುಗಳಿಗೆ ಅವರು ಒಂದು ಪ್ರಾರ್ಥನೆಯ ಹಾಡುಗಳನ್ನು ಹೇಳ್ತಾರೆ.
ಅದನ್ನು ರಾಜಕೀಯ ಲೇಪ ಕಟ್ಟಿ ಅದಕ್ಕೇನೋ ಪ್ಲಾನ್ ಇಟ್ಕೊಂಡು ಮುಂದೇನೋ ಗುರಿ ಇಟ್ಕೊಂಡು ಸಿದ್ದರಾಮಯ್ಯನವ್ರು ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ಬೋದು ಅದಕ್ಕೋಸ್ಕರವಾಗಿ ಅಲ್ರಿ ನಾಗರಾಜ್ ಯಾದವ್ ಅಲ್ಲಿ ರಾಹುಲ್ ಗಾಂಧಿ ಮಾತೆತ್ತಿದ್ರೆ ಆರ್ ಎಸ್ ಎಸ್ ಅಂತ ಇವತ್ತು ಕೂಡ ಬಿಜೆಪಿ ಆರ್ ಎಸ್ ಎಸ್ ಬಿಜೆಪಿ ಆರ್ ಎಸ್ ಎಸ್ ಒಂದು ನಿಮಿಷ ಪ್ರಾರ್ಥನೆ ಬಿಜೆಪಿಯ ವಿರುದ್ಧ ಹೋರಾಡುವುದಕ್ಕಿಂತ ಮುಖ್ಯವಾಗಿ ಆರ್ ಎಸ್ ಎಸ್ ಇವಾಗಲೂ ನಾನು ಇಲ್ಲಿ ಕೂತ್ಕೊಂಡು ಹೇಳ್ತೀನಿ ಆರ್ ಎಸ್ ಎಸ್ ಮಾಡಿದ್ದೆಲ್ಲ ಕೆಟ್ಟದು ಅಂತ ಹೇಳಲ್ಲ, ಮಾಡಿದ್ದೆಲ್ಲ ಸರಿನೂ ಅಂತ ಹೇಳೋದಿಲ್ಲ ನಾನು. ಅದು ಯಾವುದು ಕೆಟ್ಟದಿದೆ ಅದನ್ನು ವಿರೋಧ ಮಾಡ್ತಕ್ಕಂಥದ್ದು ಅದು ಡೆಮೋಕ್ರಸಿ ಇರ್ತಕ್ಕಂಥ ಹಕ್ಕು ಒಂದು ವಿಚಾರ. ರಾಹುಲ್ ಗಾಂಧಿ ಅವರು ಎಲ್ಲ ವಿಚಾರಕ್ಕೂ ವಿರೋಧ ಮಾಡ್ಲಿಕ್ಕೆ ಹೋಗಲ್ಲ. ಕೆಲವು ವಿಚಾರಗಳಲ್ಲಿ ಅವರು ಅಶಾಂತಿನ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಖಂಡಿತವಾಗ್ಲೂ ಕೂಡ ವಿರೋಧ ಮಾಡ್ತೀವಿ ನಾವು. ಅದಕ್ಕಂತೇಳಿ ನಾವು ಅವ್ರನ್ನ ದೇಶದ್ರೋಹಿಗಳು ಅಂತ ಹೇಳಿದ್ವಿ ನಾವು. ಅದೇ ಸದನದಲ್ಲಿ ಕುಳಿತುಕೊಂಡಿರುವಂಥ ಪ್ರಿಯಾಂಕ ಖರ್ಗೆ ಅವರು ನಮ್ಗೆ ಅಧಿಕಾರ ಸಿಕ್ಕರೆ ನಾವು ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅಂತಾರೆ. ನೋಡಿ, ಇದು ಬ್ಯಾನ್ ಮಾಡೋದು ಇನ್ನೂ ಚರ್ಚೆ ಆಗಲಿ. ಇವತ್ತು ಶಿವಕುಮಾರ್ ಸಾಹೇಬರು ಮಾತಾಡ್ತಕ್ಕಂಥ ವಿಚಾರಗಳು ಬಂದಾಗ ಆರ್ ಎಸ್ ಎಸ್ ಬಗ್ಗೆನೇ ಮಾಡ್ತಿದೀವ್ರಿ ಚರ್ಚೆನ. ಅದನ್ನ ಅವರು ನಾವು ಅಧಿಕಾರಕ್ಕೆ ಬಂದಾಗ ಮಾಡಿದ್ವಿ, ನಾವು ಅಧಿಕಾರದಲ್ಲಿ ಇದೀವಿ ಈಗ. ಮಾಡಿದೀವಾ? ಸುಮ್ಮನೆ ಹೇಳಬಾರ್ದು, ಸುಮ್ಮನೆ ಇರಿ. ಓಕೆ, ಪ್ರಿಯಾಂಕ್ ಖರ್ಗೆ ಅವರೇ, ಅರ್ಥ ಆಯ್ತಾ? ನಾನು ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಮಾತಾಡಿದಂತಹ ವಾಕ್ಯದ ಬಗ್ಗೆ, ಪ್ರಾರ್ಥನೆಯ ಬಗ್ಗೆ, ಕೆಲವು ಸಾಲಗಳ ಬಗ್ಗೆ ಅದಕ್ಕೆ ರಾಜಕೀಯ ಬಣ್ಣ ಹಚ್ಚಿ ಇವ್ರು ಇನ್ನು ಮುಂದಕ್ಕೆ ಎಲ್ಲೋ ಒಂದು ಕಡೆ ಬಿಜೆಪಿ ಅವರು ನಾಳೆ SDPI ಪ್ರಾರ್ಥನೆ ಹೇಳಿದ್ರು ಅಂತ ಅನ್ಕೋಣ. SDPI ಪ್ರಾರ್ಥನೆ ಏನ್ ಅನಲೈಸ್ ಮಾಡ್ತೀವಿ ನಾವು? ಅವ್ರು ಯಾವ್ದು ಹೇಳ್ತಾರ ತಿಳ್ಕೊಬೇಕಲ್ಲ ಮೊದಲು. ನಾನು ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗಿ ಒಂದ್ ಕಡೆ ರಾಹುಲ್ ಗಾಂಧಿ RSS ಮೇಲೆ ಟೀಕೆ ಮಾಡ್ತಾ ಇದ್ದಾಗ ಉಪಮುಖ್ಯಮಂತ್ರಿಗಳು ಪ್ರಾರ್ಥನೆ ಹಾಡ್ತಾರೆ ಅಂತಂದಾಗ ನೋಡಿ, ಅವ್ರಿಗೆ ಗೊತ್ತಿಲ್ವಾ ಇದು ಈ ಪ್ರಾರ್ಥನೆ ಹಾಡಿದರ ಕಾನ್ಸಿಕ್ವೆನ್ಸ್ ಏನಾಗತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ವಾ? ನಮ್ಮ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ ಹೇಳ್ತಾ ಇಲ್ಲ, ಸೋಷಿಯಲ್ ಮೀಡಿಯಾ ಕಾನ್ಸಿಕ್ವೆನ್ಸ್ ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲದೆ DK ಶಿವಕುಮಾರ್ ಪ್ರಾರ್ಥನೆ ಹಾಡಿದ್ರು ಅಂತ ಹೇಳಬೇಡಿ ನಾಗರಾಜ್ ಯಾದವ್. ಖಂಡಿತವಾಗ್ಲೂ ಕೂಡ ಅವರು ಯಾವುದೇ ರಾಜಕೀಯ ದೃಷ್ಟಿಕೋನದಿಂದ ಮಾತಾಡಲಿಲ್ಲ. ಇದು ಮಾತ್ರ ತಿಳ್ಕೋಬೇಕಾಗ್ತದೆ. ಯಾವುದೇ ದೂರದೃಷ್ಟಿ ಇಟ್ಕೊಂಡು ಮುಂದಕ್ಕೆ ಹಿಂಗಾಗ್ಬೋದು ಇದಕ್ಕೆ ಈಗಲೇ PTK ರೆಡಿ ಮಾಡಬೇಕು, ಸಾಫ್ಟ್ ಹಿಂದುತ್ವ ಮಾಡಬೇಕು ಅಂತಕ್ಕಂಥ ಆಲೋಚನೆಗಳು ಇರಲಿಲ್ಲ. ಯಾಕೆ ಅಂತ ಹೇಳ್ತಿದ್ದೆ, ಶಿವಕುಮಾರ್ ನವೆಂಬರ್ ಪ್ರಿಪರೇಷನ್ ಅಲ್ಲ ಇದು ಅಂತೀರಿ? 100% ಇಲ್ಲ. ಒಂದು ಮಾತ್ರ ತಿಳ್ಕೊಳ್ಳಿ, ಅವರು NSA ಮೆಂಬರ್ ಆಗಿ ಬೆಳೆದು ಬಂದಿರತಕ್ಕಂಥ ಅಪ್ಪಟ ಕಾಂಗ್ರೆಸ್ಗನಾಗಿ ಒಂದು ಹೇಳ್ತೀನಿ ಕೇಳಿ, ಯಾವುದೇ ಬಿಜೆಪಿ ಜೊತೆ ಅಲೈನ್ ಆಗ್ತಿದ್ದಾರೆ ಅಂತ ಹೇಳಿದ್ವಿ. ಇಲ್ಲಪ್ಪ, ನಾನು ಹೇಳೋದು ಈಗ ನೀವು ಹೇಳಿದ್ರಲ್ಲ ಸಿದ್ದರಾಮಯ್ಯ ಅವ್ರದ್ದು ಏನಾದ್ರು ಒಂದು ಔಟ್ಸ್ಮಾರ್ಟಿಂಗ್ ಬಿಜೆಪಿ. ಯು ಟೋಲ್ಡ್ ವೆರಿ ಕ್ಲಿಯರ್ಲಿ, ಡೋಂಟ್ ಚೇಂಜ್ ಯುವರ್ ವರ್ಡ್. ವಾಟ್ ಯು ಸೆಡ್, ನವೆಂಬರ್ ಅಲ್ಲಿ ಆಗಬಹುದಾದಂತ ವಿಚಾರಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಇವರು ಈಗಲೇ ಒಂದು ರೀತಿಯಂತ PTK ರೆಡಿ ಮಾಡೋ ರೀತಿ ಹೇಳ್ತಿರಲ್ಲ, ಅಲ್ಲ, ಯಾವುದೇ ರೀತಿಯಂತ ಆ ರೀತಿ ಬೆಳವಣಿಗೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರಾಗ್ಲಿ, DK ಶಿವಕುಮಾರ್ ಆಗಲಿ, ಪರೋಕ್ಷವಾಗಲಿ ಒಂದು ನಿಮಿಷ, ಪ್ರತ್ಯಕ್ಷವಾಗಲಿ ಪರೋಕ್ಷವಾಗಲಿ ನಾವು ಯಾವತ್ತೂ ಕೂಡ RSS ಆಗಲಿ ಪ್ರಶಾಂತ್ ನೀವು ಕರೆಕ್ಟ್ ಆಗಿ ಹೇಳಿದ್ರಿ ಅಂತ ನೀವು ಹೇಳಬೇಕು ಅನ್ನುವ ನಿರೀಕ್ಷೆಯೂ ನಮಗಿಲ್ಲ. ಪ್ರಶಾಂತ್ ನಾಥ್ ನೀವು ಕರೆಕ್ಟಾಗಿ ಹೇಳಿದ್ರಿ ಅಂತ ಹೇಳಬೇಕು ಅಂತ ನೀವು ಹೇಳ್ತೀರಿ ಅನ್ನುವ ನಿರೀಕ್ಷೆ ಕೂಡ ನಮಗಿಲ್ಲ. ನೀವು ಯಾವ ಕಾಂಟೆಕ್ಸ್ಟ್ ತಗೊಳ್ತಾ ಇದ್ರೆ ಅದನ್ನ ನಾನು ನಿಮ್ಮ ಯಾವ ಕಾಂಟೆಕ್ಸ್ಟ್ ತಗೋಬೇಕು? ಅವ್ರು ಹೇಳಿರ್ತಕ್ಕಂಥದ್ದು ಒಂದು ಕ್ಯಾಶುವಲ್ ಆಗಿ ಅದು ನಡೆದ ಸಂದರ್ಭದಲ್ಲಿ RSS ಅವರು ಬಹಳ ದೇಶಭಕ್ತಿ ಬಗ್ಗೆ ಎಲ್ಲ ಮಾತಾಡ್ತಾರೆ. ನೀವು ಸದನದಲ್ಲಿ ಕೂತಿರ್ತೀರಿ, ರಾಜಕಾರಣಿಗಳು ಸುಮ್ಮನೆ ಕ್ಯಾಶುವಲ್ ಆಗಿ ಹೇಳ್ತಾರೆ ಅಂತ ಹೇಳ್ಬೇಡಿ. ಅರೆ, this is nothing connected to politics at all. What is that? What does it mean? It is not politics at all. ಅಲ್ರಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು RSS ಮೇಲೆ ಟೀಕೆ ಮಾಡ್ತಾರೆ, ರಾಹುಲ್ ಗಾಂಧಿ RSS ಮೇಲೆ ಟೀಕೆ. ನಾನು ಟೀಕೆ ಮಾಡೋದು ತಪ್ಪು ಅನ್ನಲ್ಲ, ನಾವು ಟೀಕೆ ಮಾಡ್ತೀವಿ, ಶಿವಕುಮಾರ್ ಸಾಹೇಬರು ಟೀಕೆ ಮಾಡ್ತಾರೆ. ನೀವು ಆದ್ರೆ ಅವ್ರು ಮಾತು ಹೇಳ್ತಾರೆ. ನೋಡಿ, ನಾನು ಈ ಸೆಂಟೆನ್ಸ್ ಹೇಳಬೇಕಾದ್ರೆ ಇದಕ್ಕೆ ರಿಯಾಕ್ಷನ್ಗಳು ಬಂದಾಗ ಹೇಳ್ತಾರೆ, ನಾನು ಒಬ್ಬ ಪಕ್ಷದ ಮುಖಂಡನಾಗಿ, ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ನನ್ನ ವಿರೋಧ ಪಕ್ಷಗಳು ಏನು ಮಾಡ್ತಾರೆ ವಿಚಾರಗಳು ಹಲವಾರು ವಿಶ್ಲೇಷಣೆಗಳನ್ನ ಮಾಡಿದ್ದೇನೆ, ಸಂಶೋಧನೆ ಮಾಡ್ತಾ ಇದ್ದೇನೆ, ಮತ್ತು RSS ಚಟುವಟಿಕೆಗಳ ಬಗ್ಗೆ ನನಗೂ ಕೂಡ ಗಮನ ಹರಿಸಿದ್ದೇನೆ ಅಂತ ವಿಚಾರಗಳು ಹೇಳ್ತಾರೆ. ಅಂದು ಮಾತ್ರಕ್ಕೆ ಅವರು RSS ಐಡಿಯಾಲಜಿನ ಒಪ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಎಸ್, ಉಪಮುಖ್ಯಮಂತ್ರಿಗಳು KPCC ಅಧ್ಯಕ್ಷರೂ ಆಗಿರುವ DK ಶಿವಕುಮಾರ್ ಅವರು ಸಂಘದ ಪ್ರಾರ್ಥನೆಯನ್ನು ಇವತ್ತು ವಿಧಾನಸಭೆ ಅಧಿವೇಶನದಲ್ಲೇ ಹೇಳಿದ್ರು. ಇದರಿಂದ BJPಯವರಿಗೆ ತುಂಬ ಖುಷಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ರಿಯಾಕ್ಷನ್ ನೋಡಿದ್ರೆ ಕನ್ಫ್ಯೂಸ್ ಆದಂಗಿದೆ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕೆ ಮುಂಚೆ ಒಂದು ಸಣ್ಣ ಕನ್ಫ್ಯೂಷನ್ ನಾನು ಕ್ಲಿಯರ್ ಮಾಡಿಬಿಡ್ತೀನಿ. ಇವರು ಹೇಳಿದ್ದು 1914ರಲ್ಲಿ ಯಾದವ್ ಜೋಶಿ ಅವರು ಅದನ್ನು ಹಾಡಿದ್ದಲ್ಲ, ಅವ್ರು ಹುಟ್ಟಿದ್ದೆ 14ರಲ್ಲಿ. ಮೊದಲನೇ ಬಾರಿಗೆ ಅವ್ರು ಹಾಡಿದ್ದು ಸಂಘದ ಪ್ರಚಾರಕರಾಗಿ ನಾಗ್ಪುರದಲ್ಲಿ 1940ರಲ್ಲಿ ಸಂಘದ ಪ್ರಚಾರಕರಾಗಿ. ಹಾಗಾಗಿ ಸಂಘದ್ದೇ ಅದು ಮೊದಲನೇದು. ಎರಡನೇದು, ಯಾವುದೇ ನಮಗೆ ಗೀತೆ ಒಳಗಡೆಗೆ ರಾಷ್ಟ್ರಭಕ್ತಿ ಇದ್ದರೆ ಅದನ್ನು ಎಲ್ಲರೂ ಅಳವಡಿಸ್ಕೊಂತಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಜನಗಣಮನ ಬರೆದಿದ್ದು 1911ರಲ್ಲಿ. ಅದನ್ನು 47ರಲ್ಲಿ ಅದನ್ನು ನಮ್ಮ ರಾಷ್ಟ್ರಗೀತೆಯಾಗಿ ತೊಗೊಂಡು ಅದರ ತಪ್ಪು ಏನಿಲ್ಲ. ಈಗ ಒಂದು ವಿಚಾರ ಹೇಳ್ತೀನಿ, ಇದು
ಡಿ ಕೆ ಶಿವಕುಮಾರ್ ಅವ್ರು ನೋಡಿದ್ರೆ ನಮಗೇನು ಭಯ ಅಥವಾ ಏನು ಚಿಂತನೆ ಅಲ್ಲ. ನಮಗೆ ಡಿ ಕೆ ಶಿವಕುಮಾರ್ ನೋಡಿದ್ರೆ ನಿಜವಾಗ್ಲೂ ಒಂಥರ ಅಯ್ಯೋ ಅನ್ಸುತ್ತೆ. ಅವ್ರ ದೈನಸಿ ಸ್ಥಿತಿ ನೋಡಿ ಯಾವ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವ್ರ ಅಸ್ತಿತ್ವಕ್ಕೋಸ್ಕರ, ವೋಟ್ ಬ್ಯಾಂಕ್ಗೋಸ್ಕರ ಆ ಬಾಂಬ್ ಬ್ಲಾಸ್ಟ್ ಮಾಡೋರನ್ನ ಬ್ರದರ್ಸ್ ಅಂತಾರೆ. ಇಲ್ಲಿ ನಮ್ದೇನು ಅದು ಕಪಾಲ ಬೆಟ್ಟ ಇದೆ, ನಮ್ಮ ಮುನೇಶ್ವರ ಬೆಟ್ಟ ಇದೆ, ಅದನ್ನ ತಗೊಂಡೋಗಿ ಮತಾಂತರ ಮಾಡೋರಿಗೆ ತಗೊಂಡೋಗಿ ಅದನ್ನು ಯೇಸು ಬೆಟ್ಟ ಮಾಡ್ತಾರೆ. ಇಲ್ಲಿ ಬಂದು ಹಿಂದುತ್ವಕ್ಕೆ ವಿಚಾರ ಮಾತಾಡೋಕ್ಕೋಸ್ಕರ RSSನ ಹೊಗಳ್ತಾರೆ. ಇದೆಲ್ಲ ಕಪಟ ನಾಟಕ. ಅಂದರೆ ಎಷ್ಟು ನಾಟಕ, ಎಷ್ಟೇ ಮುಖವಾಡ ಆಗ್ತಿರೋ ಡಿ ಕೆ ಶಿವಕುಮಾರ್ ಅವರೇ. ಯಾವ್ದಾದ್ರು ಒಂದು ಮುಖ ಮಾಡಿ ಜನಕ್ಕೆ ಅಯ್ಯೋ ಅನ್ಸುತ್ತೆ. ನಿಮ್ಮ ಪರಿಸ್ಥಿತಿ ನೋಡಿ, 4 ವೋಟ್ ಸಿಗುತ್ತೆ ಅಂತ ಹೊಗಳೋ ಮಾತಾಡಿಲ್ಲ ಅವರು. RSSನ ಹೊಗಳೋ ಮಾತಾಡಿ ಅಲ್ಲ, ನಾನು ಹೇಳಿ ಮಾಡ್ತಿದ್ದೀನಿ ಅಲ್ಲಲ್ಲ, ಯಾವುದೇ ಹಿಂದುತ್ವದ ನಾಟಕ ಯಾಕೆ ಬರುತ್ತೆ ಸರ್? ಅದು ರೀಡಿಂಗ್ ಬಿಟ್ವೀನ್ ದ ಲೈನ್ಸ್. ಅದು ಇಷ್ಟೊಂದು ನಾಟಕ ಆಡೋ ಅವಶ್ಯಕತೆ ಇದೆ. ನೀವೇನು ಹೇಳೋದು, ನಮ್ಮ ಕೋರ್ ಕಾಂಪಿಟೆನ್ಸಿ ನೀವ್ಯಾಕೆ ಬರ್ತೀರಿ ಇದರಲ್ಲಿ ಅಂತ? ನಾನು ಅದೇ ನೆಕ್ಸ್ಟ್ ಅದೇ ವಿಷಯಕ್ಕೆ ಬರ್ತೀನಿ. ಯಾವುದಾದ್ರೂ ವೈಚಾರಿಕವಾಗಿ ವಿರೋಧಗಳಿರ್ತವೆ ಅಥವಾ ವಿರೋಧಿಗಳನ್ನ ಹೊಗಳೋ ವಿಚಾರದಲ್ಲಿ 2 ರೀತಿ ಇರ್ತದೆ. ಒಂದು, ನಮಗೆ ವೈಚಾರಿಕವಾಗಿ ವಿಶ್ಲೇಷಣೆ ಮಾಡ್ತಕ್ಕಂತಹ ದೊಡ್ಡತನ ಇದ್ದಾಗ ಅವರೇನಾದರೂ ವಿರೋಧಿಗಳನ್ನ ಹೋಗಿದ್ರೆ ಅದೊಂದು ಮಾರ್ಗ. ಇನ್ನೊಂದು ಅನಿವಾರ್ಯತೆ. ನೋಡಿ, ಹಿಂದೆಂದೂ ಕೂಡ ವೈಚಾರಿಕವಾಗಿ ಸಂಘಕ್ಕೆ RSSಗೆ ಭಿನ್ನವಾಗಿದ್ದರು ಬಹಳ ಜನ ಇದ್ರು. ಗಾಂಧೀಜಿಯವರು ಕೂಡ RSSನ ಒಪ್ಪಿದ್ರು. ಯಾವ ವಿಚಾರದಲ್ಲಿ? RSS ಒಳಗಡೆಗೆ ಜಾತೀಯತೆ ಅನ್ನೋದೇ ಇಲ್ಲ. ಜಾತೀಯತೆ ಸಂಘಕ್ಕೆ ಒಂದು ವಿಚಾರ ಅಲ್ಲ, ಅದು ಜೀವನ ಪದ್ಧತಿ. RSSದು ಜಾತೀಯತೆ ಇರಲೇಬಾರ್ದು ಅನ್ನೋದು, ಅದನ್ನು ಮೆಚ್ಚಿಕೊಂಡು ಗಾಂಧೀಜಿಯವರು ಮಾತಾಡಿದ್ರು. ಅದು ತತ್ವನಿಷ್ಠ ವಿಶ್ಲೇಷಣೆ. ಅದಾದಮೇಲೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಗೋವಳ್ಕರ್ಜಿ ಅವರಿಗೆ ಬರೆದಿದ್ದಂಥ ಪತ್ರವನ್ನು ನೋಡಿದ್ರೆ ಸಂಘದ ಬಗ್ಗೆ ಅವರಿಗೆ ಯಾವ ಗೌರವ ಇತ್ತು? ಎಲ್ಲ ವಿಚಾರದಲ್ಲೂ ಅಲ್ಲ. ಆ ವಿಚಾರದ ಯಾವ ಗೌರವ ಇತ್ತು? ರಾಷ್ಟ್ರಭಕ್ತಿ ವಿಚಾರದಲ್ಲಿ 1900 ನಾನು ಹೇಳ್ತಿದ್ದಲ್ಲ, ಎಲ್ಲ ವಿಚಾರದಲ್ಲೂ ಅಲ್ಲ. ಅದನ್ನು ಬ್ಯಾನ್ ಹಿಂತೆಗೆದಾಗಲೇ ಅವರು ಪತ್ರ ಬರೆದಿದ್ದು ಗೋವಳ್ಕರ್ ಅವರಿಗೆ. ಅದಾದ್ಮೇಲೆ 1965ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಶುರುವಾದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಲ್ ಪಾರ್ಟಿ ಮೀಟಿಂಗಿಗೆ ಪೂಜ್ಯ ಸರಸಂಘ ಚಾಲಕರನ್ನ ಕರೆದು ಕೂತ್ಕೊಂಡ್ರು. ಆಲ್ ಪಾರ್ಟಿ ಮೀಟಿಂಗಿಗೆ ಯಾಕೆ ಅಂತ ಹೇಳಿದ್ರೆ ಸಂಘದ RSSನ ಬೇಕೇ ಬೇಕು, ನಮಗೆ ಏನು ಸಲಹೆ ಸೂಚನೆಗಳು ಬೇಕೇ ಬೇಕು ಅಂತೇಳಿ ಆಲ್ ಪಾರ್ಟಿ ಮೀಟಿಂಗ್ ಕರ್ಕೊಂಡ್ಬಂದು ಕೂರಿಸಿದ್ರು. ಅದಾದಮೇಲೆ ರಾಮ್ ಮನೋಹರ್ ಲೋಹಿಯಾ ಅವರು ಸೈದ್ಧಾಂತಿಕ ಭಿನ್ನ, ಇವರು ಸಮಾಜವಾದಿ ಸಂಘಕ್ಕಿಂತ ಪೂರಿ ವಿಚಾರವನ್ನು ವಿರೋಧ ಮಾಡ್ತಿದ್ದರು. ಆದರೆ ಸಂಘದ ವಿಚಾರದಲ್ಲಿ RSS ವಿಚಾರದಲ್ಲಿ ಎಷ್ಟು ಗೌರವಯುತವಾಗಿ ನಡ್ಕೊಂಡ್ರು ರಾಮ್ ಮನೋಹರ್ ಲೋಹಿಯಾ ಅವರು. 1978ರ ಎಲೆಕ್ಷನ್ ಇಂದಿರಾ ಗಾಂಧಿ ಘೋಷಣೆ ಮಾಡಿದಾಗ ಅವಾಗ ಸಂಘಕ್ಕೆ ಬ್ಯಾನ್ ಆಗಿತ್ತು. ತುರ್ತು ಪರಿಸ್ಥಿತಿ ಟೈಮಲ್ಲಿ ಬ್ಯಾನ್ ಮಾಡಿದ್ರು ಇಂದಿರಾ ಗಾಂಧಿ. ಅವತ್ತಿನ ಸರಸಂಘ ಚಾಲಕರಂತಹ ದೇವರಸ್ಗಿ ಅವರಿಗೆ ಒಂದು ಸಂದೇಶ ಕಳಿಸಿದ್ರು ಇಂದಿರಾ ಗಾಂಧಿ, ನೀವು ವಿರೋಧ ಪಕ್ಷಗಳ ಜೊತೆ ಸೇರ್ಕೋಬೇಡಿ, ನಾವು ನಿಮ್ಮ ಬ್ಯಾನನ್ನು ಹಿಂದೆ ತೆಗಿತೀವಿ ಅಂತೇಳಿ. ರಾಮ್ ಮನೋಹರ್ ಲೋಹಿಯಾ ಅವರಿಗೆ ವಿಷಯ ಹೋದಾಗ ಅವ್ರು ವಿಚಲಿತರಾಗಲೇ ಇಲ್ಲ. ಅವರಿಗೆ ನಂಬಿಕೆ ಇತ್ತು RSS ಬಗ್ಗೆ. ಅದೇ ರೀತಿ ನಡೀತು. ದೇವರಾಜ್ ಅವರು ಸಂದೇಶ ಕಳಿಸಿದ್ರು, ನಾವಾಗಲೇ ಸೇರ್ಕೊಂಡು ಆಗೋಗಿದೆ, ತೆಗಿತೀರಾ ಬಿಡ್ತೀರಾ ನಿಮಗಿಷ್ಟ ಬಂದಿದ್ದು, ಬೇಕಾದ್ರೆ ತೆಗೀರಿ, ಬ್ಯಾಡ್ದಿರ ಬಿಡಿ, ನೀವು ಬೇಕಾದ್ರೆ ಇಟ್ಕೊಳ್ಳಿ ಅಂತ ಹೇಳಿದ್ರು. ಇದು ಈ ರೀತಿಯಾಗಿ ಯಾರ್ಯಾರು ಸಂಘದ ವಿಚಾರಕ್ಕೆ ದೂರ ಇದ್ರೂ ಕೂಡ ವೈಚಾರಿಕವಾಗಿ ಸಂಘವನ್ನು ಒಪ್ತಾರಲ್ಲ, ಇದು ಒಂದು ರೀತಿಯ ಅವರ ದೊಡ್ಡತನ ವಿಚಾರಕ್ಕೆ ವಿಶ್ಲೇಷಣೆ ತೋರಿಸಿದ್ರೆ ಕೆಲವರಿಗೆ ಇದೊಂದು ಅನಿವಾರ್ಯತೆ. ಡಿ ಕೆ ಶಿವಕುಮಾರ್ ಅಂತವ್ರಿಗೆ ಕಮಲ್ನಾಥ್ ಅದ್ರ ಬಗ್ಗೆ ಮಾತಾಡಿದ್ರು. ಅರವಿಂದ್ ಕೇಜ್ರಿವಾಲ್ ನಿಮಗೆ ಯಾವುದು ದೀಪಾವಳಿಯ ಇದನ್ನ ರಾಮ್ಲಲ್ಲಾ ಮೈದಾನದಲ್ಲೇ ಮಾಡಿದ್ರು. ಇವತ್ತು ಡಿ ಕೆ ಶಿವಕುಮಾರ್ ಯಾಕೆ ಅನಿವಾರ್ಯತೆ ಇವತ್ತು ಅಂತ ಹೇಳಿದ್ರೆ, ನೋಡಿ, ಕಾಂಗ್ರೆಸ್ನ ಇವತ್ತು ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟಿದೆ ಕಾಂಗ್ರೆಸ್ನ ಶಕ್ತಿ ನೋಡ್ಕೊಂಬನ್ನಿ. ಕೇವಲ 3 ರಾಜ್ಯಕ್ಕೆ ಕುಸಿದುಬಿಟ್ಟಿದೆ. ಇವತ್ತು ಲೋಕಸಭೆ ಒಳಗಡೆ ಅವ್ರ ಅಸ್ತಿತ್ವವೇ ಇಲ್ಲ. ಕಾರಣ ಯಾವುದಂತ ಹುಡ್ಕೊಂಬಂದ್ರೆ ನೀವು 5 ಕಾರಣವನ್ನು ಹುಡುಕಿದ್ರೆ ಅದರಲ್ಲಿ ಒನ್ ಆಫ್ ದ ರೀಸನ್ಸ್ ವಿಲ್ ಬಿ ಎಗೇನೆಸ್ಟ್ ಹಿಂದುತ್ವ ಅಂತ ಹೇಳಿ. ಅಲ್ಪಸಂಖ್ಯಾತರ ಪರ ಹೋಗ್ತಾರೆ, ರಾಷ್ಟ್ರದ ವಿಚಾರದಲ್ಲಿ ಜೊತೆಲಿಲ್ಲ, ಒಂದು ಕುಟುಂಬಕ್ಕೆ ನೇತು ಬಿದ್ದಿದ್ದಾರೆ, ಭ್ರಷ್ಟಾಚಾರ, ಹೀಗೆಲ್ಲ ಪಟ್ಟಿ ಮಾಡ್ಕೊಂಡ್ರೆ ನೀವು ಈ ಹಿಂದುತ್ವದ ಜೊತೆ ನಿಂತಿಲ್ಲ, ಹಿಂದುತ್ವದ ವಿರೋಧಿಗಳು ಅಂತಕ್ಕಂಥ ಹಣೆ ಪಟ್ಟಿರೋದೆ ಆ ಕುಸಿತಕ್ಕೆ ಕಾರಣ ಅಂತ ಹೇಳಿ ನಮಗೂ ನಿಮಗೂ ಅನ್ಸುತ್ತೆ. ಕಾಂಗ್ರೆಸ್ವರಿಗೆ ಗೊತ್ತಾಗಲ್ವಾ ಇದು? ಹಾಗಾಗಿ ಅಸ್ತಿತ್ವಕ್ಕೋಸ್ಕರ ಅವ್ರಿಗೆ ಹಿಂದುತ್ವ ಬೇಕೇ ಬೇಕು. ಇಲ್ಲಿ ನಾವು ನೋಡ್ಬೇಕಾಗಿದ್ದ ಇಂಪಾರ್ಟೆಂಟ್ ಫ್ಯಾಕ್ಟರು ಡಿ ಕೆ ಶಿವಕುಮಾರ್ 2014ರ ಚುನಾವಣೆಯಲ್ಲಿ 44 ಸ್ಥಾನಗಳಿಗೆ ಕಾಂಗ್ರೆಸ್ ಬಂದಾಗಲೇ ಎ.ಕೆ. ಆಂಟನಿ ಅವರ ನೇತೃತ್ವದಲ್ಲಿ ಒಂದು ಆತ್ಮಾವಲೋಕನ ಸಮಿತಿ ಮಾಡಿದ್ರು. ಆತ್ಮಾವಲೋಕನ ಸಮಿತಿಯ ರಿಪೋರ್ಟ್ನಲ್ಲೇ ಇದೆ ಹಿಂದೂ ವಿರೋಧಿ ಪಕ್ಷ ಅನ್ನುವ ಹಣೆಪಟ್ಟಿ ಇದೆ ಅಂತ. ಅಲ್ಲಲ್ಲ, ಎಕ್ಸಾಕ್ಟ್ಲಿ ಅಲ್ಲ. ಆವಾಗ್ನಿಂದ ಇಲ್ಲಿ ತನಕ ಬೇಕಾಗಿರ್ಲಿಲ್ರಿ RSSನ. ಈಗೇನೋ ಆಗ್ಬಿಟ್ಟಿದೆ ಅನ್ನೋ ಹೇಳ್ತಾ ಇದ್ರಿ. 2014ರಲ್ಲೇ ಅವ್ರದ್ದು ರಿಪೋರ್ಟ್ ಇದೆ, ಹಿಂದೂ ವಿರೋಧಿ ಪಕ್ಷ ಅನ್ನೋ ಭಾವನೆ ಇದೆ ಅಂತ. ಯಾವಾಗ ಅವರಿಗೆ ಗೊತ್ತಾಯ್ತು ರಾಹುಲ್ ಗಾಂಧಿ ವಿಚಾರಕ್ಕೆ ನಮ್ಮ ಪೂರ್ತಿ ಅದು ಗೊತ್ತಾದ್ಮೇಲೂ ರಾಹುಲ್ ಗಾಂಧಿ ನಿರಂತರವಾಗಿ RSS ವಿರುದ್ಧ ಇಲ್ವಾ? ಅದನ್ನೇ ಹೇಳ್ತಿರೋದು. ಇವ್ರಿಗೆ ಯಾಕೆ ವಿರೋಧವಾಗಿ ಮಾಡಿ, ನಾನು ಅದನ್ನೇ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಇಲ್ಲ ಅಂತ ಹೇಳಿದ್ರೆ, ಯಾಕೆ RSS ಪರವಾಗಿ ಮಾತಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಯೋಚನೆ ಮಾಡಬೇಡಿ. ಯಾರ ವಿರೋಧವಾಗಿ ಮಾತಾಡ್ತಿದ್ದಾರೆ? ಯಾರು ವಿರೋಧವಾಗಿ ಮಾತಾಡ್ತಾರೆ? ರಾಹುಲ್ ಗಾಂಧಿ ವಿರೋಧವಾಗಿ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಅದರ ಅರ್ಥ ಏನು? ಯಾಕೆ ಮಾತಾಡ್ತಿದ್ದಾರೆ? ಅಸ್ತಿತ್ವಕ್ಕೋಸ್ಕರ ರಾಹುಲ್ ಗಾಂಧಿಯ ಲೈನ್ ಅನ್ನ ನಾವು ಟೋ ಮಾಡಿದ್ರೆ ನಮಗೆ ಉಳಿಗಾಲ ಇಲ್ಲ. ಪಾರ್ಟಿ ಮ್ಯಾನ್ ರೀ, ರಾಜ್ಯದ ಅಧ್ಯಕ್ಷರಾಗಿ ರಾಹುಲ್ ಗಾಂಧಿ ವಿರುದ್ಧವಾಗಿ ಯಾಕೆ ಮಾತಾಡ್ತಾರೆ? ಇದೇ ರಾಹುಲ್ ಗಾಂಧಿ ಅವರ ಲೈನ್ ಏನು? ಜಯರಾಮ್ ರಮೇಶ್ ಅವರ ಲೈನ್ ಏನು? ಮಲ್ಲಿಕಾರ್ಜುನ್ ಖರ್ಗೆ ಅವರ ಲೈನ್ ಏನು?
ವೇಣುಗೋಪಾಲ್ ಅವರ ಲೈನ್ ಏನು, ಸುಜೇವಾಲ ಅವರ ಲೈನ್ ಏನು ಟಾಪ್ ಹೈಕಮಾಂಡ್ ಇದೆ ಅವರ ಕಂಪ್ಲೀಟ್ ಲೈನು RSS ಈ ದೇಶದ ಅಷ್ಟು ವಿಷಯಗಳಿಗೆ ಅದೇ ಕಾರಣ ಅಂತಕ್ಕಂಥದ್ದು ಸಿಂಗಲ್ ಈ ಪ್ರಾರ್ಥನೆ ಹೇಳಿದ ತಕ್ಷಣ ಪ್ರಾರ್ಥನೆ ಹೇಳ್ತೀನಿ RSS ಇಂದ ಒಪ್ಕೊಂಡಿದ್ರು ಅಂದ್ರೆ ಅಲ್ಲ. ನಾನೇ ಹೇಳ್ತಾ ಇದ್ದೀನಿ ಒಪ್ಪೋದಿಲ್ಲ. ಪ್ರಾರ್ಥನೆ ನೋಡ್ಬೇಕು ಹೊರತು ಅವ್ರ ಐಡಿಯಾಲಜಿನ ಇಟ್ಕೊಂಡು ನಾವು ಒಪ್ಕೊಂಡಿದ್ವಿ ಅಂತ ಅಲ್ಲ. ಅವರು ನೋಡಿ ಎಲ್ಲ ಅಸ್ತಿತ್ವಕ್ಕೆ ನಾಟಕರಿ ನಮ್ಮ ನಿಮ್ಮ ಐಡಿಯಾಲಜಿನ ಉಪಯೋಗಿಸಿಕೊಂಡು ಪಕ್ಷನ ಕಟ್ಟು ಅನಿವಾರ್ಯತೆ ನಮಗಿಲ್ಲ. ಮುಳುಗೋಗ್ತೀರ ಅಂತಿದ್ರೆ ನಡೀತಿರೋದು. ನಿಮಿಷ ನಾನು ಮಾತಾಡಕ್ ಬಿಡಿ. ಇವತ್ತು ಕಂಪ್ಲೀಟ್ ಹೈಕಮಾಂಡ್ ಏನ್ ಲೈನ್ ಇದೆ, ಕಂಪ್ಲೀಟ್ ಹೈಕಮಾಂಡ್ ಏನ್ ಚಿಂತನೆ ಇದೆ, ಅದಕ್ಕೆ ವ್ಯತಿರಿಕ್ತವಾಗಿ ಯಾಕೆ ಅನ್ಕೋತೀರಿ ನೀವು? ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಒಬ್ಬ DCM ಅಲ್ಲ, ಒಂದು ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರ ವಿರುದ್ಧವಾಗಿ? ಪಾಟೀಲ್ ವಿರುದ್ಧವಾಗಿ. ಚಂದ್ರಶೇಖರ್ ಮಾತಾಡೋದು ಹೆಂಗಿದೆ ಅಂದ್ರೆ ಚಂದ್ರಶೇಖರ್ ಮಾತಾಡೋದು ಹೆಂಗಿದೆ ಅಂದ್ರೆ ಚಂದ್ರಶೇಖರ್ ನೀವು ಮಾತಾಡೋದು ಹೆಂಗಿದೆ ಅಂದ್ರೆ ಅವ್ರು ಏನೋ ಗಣವೇಶ ಹಾಕೊಂಡು ಶಾಖೆಗೆ ಬಂದ್ಬಿಟ್ಟಿದ್ದಾರೆ ಅನ್ನೋರಂಗ್ ಮಾತಾಡ್ತಾರೆ. ಅದನ್ನು ಮಾಡ್ತಾರೆ. ಅಸ್ತಿತ್ವಕ್ಕೆ ನಾಟಕಾರಿ ಅದು. ಏನಕ್ಕೆ ಅಂತ ಹೇಳಿದ್ರೆ ಯಾಕೆ ಡಿಫ್ರೆಂಟ್ ಲೈನ್ ಅಂತ ಹೇಳ್ತೀನಿ. SIT ವಿಚಾರ ಮಾತಾಡ್ಬೇಕಾದ್ರೆ ಪರಮೇಶ್ವರರ ಲೈನ್ ಏನಾಯ್ತು, ಸಿದ್ದರಾಮಯ್ಯರ ಲೈನ್ ಏನಾಗಿತ್ತು? ಯಾವತ್ತಾದ್ರೂ ಧರ್ಮಸ್ಥಳದ ವಿಚಾರದ ಪರವಾಗಿ ಮಾತಾಡಿದ್ರೆ SIT ನಡೀತಾ ಇದೆ, ತನಿಖೆ ನಡೀತಾ ಇದೆ, ಸದನ ನಡೀತಾ ಇದೆ, ಷಡ್ಯಂತ್ರ ಅಂತಕ್ಕಂಥ ಪದ ಎಲ್ಲಿಂದ ಬಂತು? ಯಾಕೆ ಬಂತು? ಅವ್ರಿಗೆ ಗೊತ್ತಿಲ್ವ ಹಂಗಾರೆ ಪಾರ್ಟಿ ಲೈನು ನನ್ನ ಲೈನ್ ಡಿಫ್ರೆಂಟ್ ಇದೆ ಅಂತೇಳಿ? ಯಾವ ವಿಚಾರದೊಳಗಡೆಗೆ ನೀವು ಇದಕ್ಕೆ ಯಾವುದು ಈಶಾ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಹೋಗಬಾರ್ದು, ಜಗ್ಗಿ ಅವ್ರನ್ನ ನಾವು ಸೈದ್ಧಾಂತಿಕ ವಿರೋಧಿಗಳು ಅನ್ಕೊಂಡಿದ್ರೆ ನಾವು ಅನ್ಕೊಂಡಿದ್ದೀವಿ, DYNK ಅನ್ಕೊಂಡಿದ್ದಾರೆ ಅವರು ವಿರೋಧಿಗಳು ಅಂತೇಳಿ ವಿರೋಧನೂ ಮಾಡ್ತಾ ಇದ್ದಾರೆ. ಅಂತ ಕಾರಣಕ್ಕೆ ನಿಮ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಪಾರ್ಟಿ ಲೈನ್ ವಿರೋಧ ಇದೆ ಅಂತ ಹೇಳಿ. ಯಾವ ಕುಂಭಮೇಳಕ್ಕೆ ನಾಳೆ ದಿವಸ ಬಿಜೆಪಿ ಅವ್ರು ಯಾರೋ ಕಂಡಿ ಟೋಪಿ ಹಾಕೊಂಡು ರಂಜಾನಿಗೆ ಹೋದ್ರೆ, ಮೊಹರಂಗೆ ಹೋದ್ರೆ ನೀವು ಅದನ್ನೇ ಕೇಳ್ತೀರಿ. ಇವತ್ತಿನ ತನಕ ಟ್ರೋಲ್ ಮಾಡಲ್ವಾ? ಇವತ್ತಿನ ತನಕ ಟ್ರೋಲ್ ಮಾಡಲ್ವಾ? ಟೋಲ್ ಪ್ರಶ್ನೆ ನಾವೇನು ಈಗ ಅಕ್ಟೋಬರ್ 2ನೇ ತಾರೀಕು ದಸರಾ ಇದೆ ಅಪ್ಪ ಅಲ್ವಾ? ದಸರಾ ದಿನ ನಿಮ್ಮ ಸಂಘದ ಗಣವೇಶ ಸಹಿತ ಪಥಸಂಚಲನ ನಡೆಯುತ್ತೆ. ನಿಮ್ಮ ಅನೇಕ BJP ನಾಯಕರು ಗಣವೇಶ ಹಾಕೊಂಡು ಹೋಗಿರ್ತಾರೆ. ನನಗೆ ಅನೇಕ RSSನ ಸಿಕ್ಕವ್ರು ನನ್ನ ಹತ್ರ ಬಂದು ಪಾಪ ಖಾಸಗಿಯಾಗಿ ಹೇಳ್ತಾರೆ ನಾಟಕ ಮಾಡ್ಲಿಕ್ಕೆ ಬರ್ತಾರೆ ಅಂತ. ಅದೇ ನಾಟಕವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ. ನೀವು ನಾಟಕ ಮಾಡ್ತಿರ್ತೀರಲ್ಲ. ಯಾಕೆ ನಾಟಕ ಅಂತ ಹೇಳಿದ್ರೆ ಇವತ್ತು RSS ವಿಪರೀತ ಬೆಳೀತಾ ಇದೆ. ನಾನು ಚಿಕ್ಕವನಿದ್ದಾಗ ಶಾಖೆಗೆ ಹೋಗ್ಬೇಕಾದ್ರೆ ಕೇವಲ ತಾಲೂಕು ಮಟ್ಟದಲ್ಲಿ ಅಷ್ಟೇ ಸಂಘ ಇರ್ತಿತ್ತು RSS. ಇವತ್ತು ಗ್ರಾಮ ಮಟ್ಟದಲ್ಲೂ ಹೋಗ್ತಾ ಇದೆ. ನೀನು ಒಂದು ವಿಷಯ ತುಂಬಾ ಸೀರಿಯಸ್ ಆಗಿ ಹೇಳ್ತೀನಿ, ವಿತ್ ರೆಸ್ಪಾನ್ಸಿಬಿಲಿಟಿ ಐ ಆಮ್ ಟೆಲಿಂಗ್ ಯು. 80% ಕಾಂಗ್ರೆಸ್ ಅವ್ರನ್ನ ನೀವು ಖಾಸಗಿಯಾಗಿ ಮಾತಾಡಿಸಿ, ಅವ್ರು ಒಪ್ತಾರ ಬಿಡ್ತಾರೆ RSSನ ಬಿಡಿ, ಆದರೆ ಒಂದು ಮಾತು ಮಾತ್ರ ಹೇಳ್ತಾರೆ, ದೇಶ ಉಳಿಬೇಕು ಅಂದ್ರೆ RSS ಇರ್ಬೇಕ್ರಿ ಅಂತ ಹೇಳಿ. ಈವನ್ ಏನು ಟಾಪ್ ಕರ್ನಾಟಕದ 4 ಇದ್ದಾರಲ್ಲ, ನನ್ನ ಹತ್ರ ಅಂತೂ ಯಾರು ಹೇಳಿಲ್ಲ. ಯಾಕೆ ಅಂತ ಹೇಳಿಲ್ಲ. ಯಾಕೆ ವಿರೋಧ ಮಾಡಲ್ಲ DK ಶಿವಕುಮಾರ್ ಸರ್? ನನ್ನ ಹತ್ರ ಹೇಳಿದ್ರಲ್ಲ, ನಾನು ಯಾಕೆ ಅಂತ ಹೇಳಿದ್ರೆ ನೀವ್ ಯಾಕೆ ಮಾತಾಡ್ತೀರಾ? ನೀವ್ ಹೇಳ್ಬಹುದಾಗಿದ್ದು ನಾನೇ ಹೇಳ್ತಾ ಇದ್ದೀನಿ ತಡ್ರಿ. ಇಡೀ ದೇಶದಲ್ಲಿ ಹಿಂದುತ್ವದ ಅಲೆ ಇದ್ದಿದೆ. ಚಂದ್ರಶೇಖರ್ ಇಡೀ ದೇಶದಲ್ಲಿ DK ಶಿವಕುಮಾರ್ ಇಸ್ ಅ ಸ್ಟ್ರೀಟ್ ಸ್ಮಾರ್ಟ್ ಪೊಲಿಟಿಷಿಯನ್. ನೀವು ಪಂಡಿತ್ ನೆಹರು, ಗಾಂಧಿ, ವಲ್ಲಭಾಯ್ ಪಟೇಲ್ ವರೆಗೆ ಹೋಗ್ಬೇಡಿ. ನಾನ್ ನಿಮ್ ಕೇಳ್ತಾ ಇರೋ ಪ್ರಶ್ನೆ, ಇಲ್ಲಿ RSS ಹೇಗಿದೆ ಏನಿಲ್ಲ, ದೇಶಭಕ್ತಿ ಇಲ್ಲ, ಆ ಚರ್ಚೆ ಇಲ್ಲ. ಅನಿವಾರ್ಯತೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಹಿಂದುತ್ವದ ಕ್ಯಾಡರ್ ಅನ್ನ DK ಶಿವಕುಮಾರ್ ಇವೆಲ್ಲ ಮಾಡುವುದರ ಮೂಲಕ ನ್ಯೂಟ್ರಲೈಸ್ ಮಾಡ್ತಿದ್ದಾರೆ. ನಷ್ಟ ಕಾಂಗ್ರೆಸ್ಗೆ ಆಗ್ತಾ ಇಲ್ಲ, ನಷ್ಟ ಆದ್ರೆ ನಿಮಗಾಗಬಹುದು. ನಾನು ಬಿಜೆಪಿ ನಾಳೆ ಯಾರಾದ್ರೂ ಎಲೆಕ್ಷನ್ ಹೋಗ್ಬೇಕು ಅಂತ ಹೇಳಿದ್ರೆ ಹಿಂದುತ್ವವನ್ನು ಒಪ್ಪಲೇಬೇಕು, ಈ ದೇಶದ RSS ಅನ್ನು ಒಪ್ಪಲೇಬೇಕು. ಇದು ಅಂತಿಮ ಸತ್ಯ ಇವತ್ತು ಎಲ್ರಿಗೂ. ಇಲ್ದಿದ್ರೆ ಯಾಕೆ ಕಾಂಗ್ರೆಸ್ ಕುಸಿತಾ ಇದೆ, RSS ಬೆಳೀತಾ ಇದೆ? ಅವ್ರಿಗೆ ಗೊತ್ತಾಗಲ್ಲೇನ್ರಿ ಯಾವ ಲೈನಲ್ಲಿ ಹೋದ್ರೆ ನಮ್ಗೆ ಮುಳುಗ್ತೀವಿ, ಯಾವ ಲೈನಲ್ಲಿ ಹೋದ್ರೆ ನಾವು ಎದ್ದು ಬರ್ತೀವಿ ಅಂತ ಹೇಳಿ. ಅದು ನಿಮಗೂ ಅನ್ವಯ ಆಗುತ್ತೆ. ನಾಟಕವನ್ನ DK ಶಿವಕುಮಾರ್ ಅದು ನಿಮಗೂ ಅನ್ವಯ ಆಗುತ್ತೆ. 2024ರ ಚುನಾವಣೆ ಚಂದ್ರಶೇಖರ್ 2024ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ಗೆ JP ನಡ್ಡಾ ಒಂದು ಇಂಟರ್ವ್ಯೂ ಕೊಟ್ಟರು. ಏನು ಹೇಳಿದ್ರು ಅವರು? ನಮಗೆ RSSನ ಅವಶ್ಯಕತೆ ಇಲ್ಲ,
ನಾವು ಇಂಡಿಪೆಂಡೆಂಟಾಗಿ ಬೆಳೆದಿದ್ದೀವಿ ಅಂತ ಹೇಳಿದರು. ಚುನಾವಣೆ ನಡೆದು 1 ವರ್ಷ ಆಗಿದೆ. ಪ್ರಧಾನಮಂತ್ರಿಗಳು ನಾಗ್ಪುರ ಲಾಲ್ ಕಿಲಾದಲ್ಲಿ ನಿಂತ್ಕೊಂಡು ಲಾಲ್ ಕಿಲಾದಲ್ಲಿ ನಿಂತ್ಕೊಂಡು RSS ಬಗ್ಗೆ ಉಲ್ಲೇಖ ನಿಮಗೂ ಅರ್ಥ ಆಗ್ತಿದೆ. 24ರಲ್ಲಿ ಹಿಂದುತ್ವದ ವಿಷಯ ಅಲ್ರಿ, ಹಿಂದುತ್ವದ ವಿಷಯ ಹೇಳ್ತಾ ಇಲ್ಲ ಇಲ್ಲಿ. ಡಿಸ್ಕಸ್ ಪ್ರಾಕ್ಟಿಕಲ್ ಪಾಲಿಟಿಕ್ಸ್. 70 ಸೀಟ್ ನೀವು ಯಾಕೆ ಕಳ್ಕೊಂಡ್ರಿ ಅಂತಂದ್ರೆ RSS ಕ್ಯಾಡರ್ ಅನ್ನ ದೂರ ಇಟ್ಟು ಕಳ್ಕೊಂಡ್ರಿ ಅನ್ನೋದು ನಿಮಗೆ ಅರ್ಥ ಆಗೋದಾದ್ರೆ, DK ಶಿವಕುಮಾರ್ ಇಸ್ ಅ ವೆರಿ ಸ್ಟ್ರೀಟ್ ಸ್ಮಾರ್ಟ್ ಪೊಲಿಟಿಷಿಯನ್. ಅವ್ರಿಗೆ ಅನ್ಸ್ತಾ ಇದೆ ಏನಾದ್ರೂ ನಷ್ಟ ಆಗ್ತಿದ್ರೆ ಭರ್ಪಾಯಿ ಮಾಡ್ಕೊಳ್ಳೋಣಪ್ಪ. ಇದು ಪೊಲಿಟಿಷಿಯನ್ ಹೇಳ್ತಿರೋದು ಅಸ್ತಿತ್ವಕ್ಕೋಸ್ಕರ ನಾಟಕ. ಯಾಕೆ ಅಸ್ತಿತ್ವಕ್ಕೆ ನಾಟಕ? ಕಾಂಗ್ರೆಸ್ ನ ಲೈನ್ ತುಳಿದ್ರೆ ನನಗೆ ಹುಡುಗಾಲ ಇಲ್ಲ, ರಾಹುಲ್ ಗಾಂಧಿ ಲೈನ್ ತುಳಿದ್ರೆ ನಮ್ಗೆ ನೀವು ಮಾಡಿದ್ರೆ ಸ್ಟ್ರಾಟಜಿ ರಣತಂತ್ರ, ಅವ್ರು ಮಾಡಿದ್ರೆ ನಾಟಕ. ಇದೇಂಗ್ ಲೆಕ್ಕಾಚಾರ ಇದು? ಈಗ ನಾವೇನಾದ್ರೂ ಕಮ್ಯುನಿಸ್ಟ್ ಲೈನ್ ಹೇಳಿದ್ರೆ ಅದರಿಂದ ಇದಾಗ್ಬೋದು, ಬಿಜೆಪಿ ಏನಾದ್ರೂ STP ಲೈನ್ ತುಳಿದ್ರೆ ನಮ್ದು ನಾಟಕ ಅನ್ಬೋದು. ನಾವ್ ಯಾವತ್ತೂ ಆ ಸುದ್ದಿಗೆ ಹೋಗ್ಲಿಲ್ಲ. ಗ್ಯಾರಂಟಿ ಲೈನ್ ಏನ್ರಿ? ಕಾಂಗ್ರೆಸ್ ಗ್ಯಾರಂಟಿ ಲೈನ್ ಮಾಡೋಣ ಬ್ರದರ್ಸ್ ಅಂತ ಮಾಡೋಂತರು ಇವಾಗ ಹಿಂದುತ್ವ ಅಂದ್ರೆ ಅದು ನಾಟಕ ಫಾರ್ ಸರ್ವೈವಲ್. ಸರ್, ಗ್ಯಾರಂಟಿ ಲೈನ್ ಏನಿತ್ತು? ಗ್ಯಾರಂಟಿ ಲೈನ್ ನೀವು ತಗೊಂಡ್ರಲ್ಲ 2 ವರ್ಷದ ಹಿಂದೆ ಏನು ಮಾತಾಡ್ತಾ ಇದ್ದೀರಿ? ಈಗ ಏನು ಮಾತಾಡ್ತಿದ್ದೀರಿ ಗ್ಯಾರಂಟಿ ಕಾಂಗ್ರೆಸ್ ಲೈನ್ ತಗೊಂಡಂಗಲ್ವಾ? ಯಾವ್ದು ಲೈನ್ ಸರ್? ಕಾಂಗ್ರೆಸ್ ಲೈನ್ ಅದು. ಇದು ಯಾವ್ದು ಅಂತ್ಯೋದಯ ಯಾವಾಗಿಂದ ಬಂತು ಸರ್? ಅರವಿಂದ್ ಕೇಜ್ರಿವಾಲ್ ಲೈನು. ಅಂತ್ಯೋದಯ ಅನ್ನೋದು ಯಾವಾಗ ಬಂತು? ದೀನ್ ದಯಾಳ್ ಉಪಾಧ್ಯಾಯರು 1967ರಲ್ಲಿ ತಗೊಂಡ್ಬಂದಿದ್ರು. ಅಂತ್ಯೋದಯಕ್ಕೂ ಗ್ಯಾರಂಟಿಗೂ ಒಂದಕ್ಕೊಂದು ಹೋಲಿಕೆ ಮಾಡ್ತಿರಲ್ರಿ ಚಂದ್ರಶೇಖರ್? ಅಂತ್ಯೋದಯಕ್ಕೂ ಗ್ಯಾರಂಟಿಗೂ ಒಂದಕ್ಕೊಂದು ಹೋಲಿಕೆ ಮಾಡ್ತಿರಲ್ಲ? ಅಕೌಂಟ್ಗೆ 2,000 ದುಡ್ಡು ಹಾಕ್ತೀನಿ ಅನ್ನೋದು ಅಂತ್ಯೋದಯನ ಅಲ್ಲ? ಈಗ ಬಡವರಿಗೆ ಅಂತ್ಯೋದಯ ಅಲ್ಲ. ಹಾಗಾಗಿ ನಾನು ಹೇಳ್ತಿರ್ತಕ್ಕಂಥದ್ದು ಯಾವುದೇ ಬೆನಿಫಿಟ್ ಸ್ಕೀಮ್ ಕಾಂಗ್ರೆಸ್ ಮಾಡಿದ್ದಲ್ಲ 2014 ಅದಕ್ಕಿಂತ ಜಾಸ್ತಿ. ಹಂಗಿದ್ರೆ ನರೇಂದ್ರ ಮೋದಿ ಅವರು ಹೇಳ್ಬೇಕಾಗಿತ್ತು, ಇಂಥ ಯೋಜನೆಗಳನ್ನು ಕೊಟ್ಟು ಆರ್ಥಿಕತೆಯನ್ನು ಹಾಳು ಮಾಡ್ತಿದ್ದಾರೆ ಅಂತ ಹೇಳಿದ್ರಲ್ಲ. ಅಂತ್ಯೋದಯ ನಾವೇ ಆರಂಭ ಮಾಡಿದ್ದು ನರೇಂದ್ರ ಮೋದಿ ಅವರು ಹೇಳ್ಬೇಕಾಗಿತ್ತು. ಯಾವುದಕ್ಕೂ ಕಾರ್ಪೆಟ್ ಬ್ಯಾನ್ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲಾ ಯೋಜನೆಗಳು ಮಾಡಿರ್ತಕ್ಕಂಥ ಕೆಲವು ಯೋಜನೆಗಳನ್ನ ಡೆಫಿನೆಟ್ ಆಗಿ ವಿರೋಧ ಮಾಡ್ತೀವಿ. ಮಾಡ್ತಿರ್ತಕ್ಕಂಥ ಕೆಲವು ಯೋಜನೆಗಳನ್ನ ಅವರು ನಮ್ಮನ್ನು ಕಾಪಿ ಮಾಡಿದರೆ, ನಾವು ಕೆಲವು ಒಳ್ಳೇದಿದ್ರೆ ಇವತ್ತು ನೋಡಿ ಲಾಡ್ಲಿ ಬೆಹನ ಯಾರಿಂದ ಬಂದಿದ್ದದು? ಇವತ್ತು ಹೆಣ್ಮಕ್ಳಿಗೆ ಕೊಡ್ತಕ್ಕಂಥ ಯೋಜನೆ ಯಾರಿಂದ ಬಂದಿದ್ದು? ಫಸ್ಟ್ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಧ್ಯಪ್ರದೇಶದಲ್ಲಿ ಶುರು ಮಾಡಿದ್ದು, ಅದನ್ನೇ ಎಲ್ಲರೂ ತಗೊಂಡ್ಬಂದ್ರು. ಈ ರೀತಿ ಒಳಗಡೆಗೆ ಯಾವ್ದು ಬಡವರನ್ನ ಮೇಲೆ ಎತ್ತಕ್ಕಂಥ ಸ್ಕೀಮ್ ಯಾರಾದ್ರೂ ಮಾಡ್ಲಿಲ್ಲ, ಇದು ಅಕ್ಸೆಪ್ಟಬಲ್. ಆದ್ರೆ ವೋಟ್ ಬ್ಯಾಂಕ್ಗೋಸ್ಕರ ಕಾಕಾ ಪಾಟೀಲ್ಗೆ 1000 ಕೋಟಿ ಆಸ್ತಿ, ಮಾದೇವಪ್ಪನಿಗೆ 1400 ಕೋಟಿ ರೂಪಾಯಿ ಆಸ್ತಿ, ನಿನಗೂ ಫ್ರೀ ಅಂತಾರಲ್ಲ. ಯಾವ ಕಾರಣಕ್ಕೋಸ್ಕರ? ವೋಟ್ ಬ್ಯಾಂಕ್ ಕಾರಣಕ್ಕೋಸ್ಕರ, ವೋಟ್ ಕಾರಣಕ್ಕೋಸ್ಕರ ಇದನ್ನ ನಾವು ವಿರೋಧ ಮಾಡ್ತೀವಿ. ಸೊ ನಾಗರಾಜ್ ಅವರೇ, ರಾಹುಲ್ ಗಾಂಧಿ ಅವ್ರು ಹೆಂಗೆ ತಗೊಂಡಿರ್ಬೋದು ಇದನ್ನ ಅಂತ ಡೆಫಿನೆಟ್ಲಿ ವಿಷಯ ಹೋಗಿರುತ್ತೆ, ನ್ಯಾಷನಲ್ ಮೀಡಿಯಾದಲ್ಲಿ ಡಿಸ್ಕಸ್ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರಿಗೆ ಎಲ್ಲ ವಿಚಾರಗಳು ಗೊತ್ತಿರ್ತಕ್ಕಂಥದ್ದು. DK ಶಿವಕುಮಾರ್ ಅವರು ಡೆಫಿನೆಟ್ ಆಗಿ ಕಾಂಗ್ರೆಸ್ನ ಐಡಿಯಾಲಜಿಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ನಮ್ಮ ನಂಬಿಕೆ ಏನು ಐಡಿಯಾಲಜಿ? ವಿ ಬಿಲೀವ್ ಇನ್ ಇನ್ಕ್ಲೂಸಿವ್ನೆಸ್ ಆಫ್ ದ ಸೊಸೈಟಿ. ನಾವೆಲ್ಲರೂ ಹಿಂದೂಗಳು ಬೇಡವೇ ಬೇಡ, ನಮಗೆ ಅಲ್ಪಸಂಖ್ಯಾತರ ಓಟಿಂದ ನಿಲ್ತೀವಿ ಅಂತಕ್ಕಂಥ ಮೂರ್ಖತನ ಪರವಾದಿ ನಾವು ಮಾಡಲಿಲ್ಲ. ಅವ್ರು ಅಂದ್ಕೊಂಡಿದ್ರೆ ಅವ್ರು ಮೂರ್ಖರು ಅಂತ ತಿಳ್ಕೊಂಡಿದ್ದಿಲ್ಲ. DK ಶಿವಕುಮಾರ್ ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಅವರ ಅಧ್ಯಕ್ಷರಾಗಿ ಎಷ್ಟು ಸೀಟ್ 136 ಸೀಟ್ ಬಂದಿರಬೇಕಾದ್ರೆ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವ್ದು ಅನಿವಾರ್ಯ ಇಲ್ಲ ಅಂತಕ್ಕಂಥದ್ದು ಈಗಲೇ ಅರ್ಥ ಆಗಿರಬೇಕಾಗ್ತದೆ ಅವ್ರಿಗೆ. ಎಲ್ಲಿಂದಲೂ ಎಲ್ಲಿಗೆ ತೊಗೊಂಡು ಹೋಗಬಾರ್ದು ಅಂತ ವಿಚಾರ ಹೇಳ್ತೀನಿ. ಹಿಂದುತ್ವ ಬೇರೆ, ಹಿಂದೂ ಧರ್ಮವೇ ಬೇರೆ. ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರೋ ನಾವು ಸರ್ವೋ ಜನ ಸುಖಿನೋ ಅನ್ನುವಂಥದ್ದು ಹೇಳ್ತಕ್ಕಂಥದ್ದು. ಈ ಹಾಡಿನ ಬಗ್ಗೆ ಮಾತಾಡ್ತಾ ಇದ್ವಿ. 1900 ಐ ಸ್ಟ್ಯಾಂಡ್ ಕರೆಕ್ಟೆಡ್ 1940ರಲ್ಲಿ ಅವರು ಮೊದಲ ಬಾರಿಗೆ ಹಾಡಾಡ್ತಾರೆ. ಯಾರು ಯಾದವ್ ರಾವ್ ಜೋಶಿ ಅವರು. ಅದನ್ನು ಅವರ ಪ್ರಿನ್ಸಿಪಲ್ ಪ್ರೇಯರ್ ಆಗಿಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ತಪ್ಪೇನ. ಪ್ರಾರ್ಥನೆಯಾಗಿ ನೋಡಬೇಕೇ ಹೊರತು ರಾಜಕೀಯ ಬೆರೆಸಬಾರ್ದು ಅಂತಕ್ಕಂಥದ್ದು ಶಿವಕುಮಾರ್ ಸಾಹೇಬರ ಅನಿಸಿಕೆಯೂ ಹೌದು, ನನ್ನ ಅನಿಸಿಕೆ ಕೂಡ ಹೌದು. ಆದರೆ ಇವ್ರು ಹೇಳ್ತಾರಲ್ಲ ಅಷ್ಟೊಂದು ಕೀಳುಮಟ್ಟಕ್ಕೆ ನಾವು ಹೋಗೋ ಪರಿಸ್ಥಿತಿ ಇಲ್ಲ. ನೋಡಿದ್ರಿ, ಅಖಂಡ ಒಂದೇ ಮಾತರಂ ಹಾಡು ಬಂದಾಗ ಪ್ರಾರ್ಥನೆಯನ್ನಾಗ ಯಾರೂ ನೋಡಲಿಲ್ಲ. ಅಂದರೆ ಐ ಆಮ್ ನಾಟ್ ವಾಂಟ್ ಟು ಟೇಕ್ ಡಿಬೇಟ್ ಟು ದ ಹಿಸ್ಟ್ರಿ ಡಿಫ್ರೆಂಟ್ ವೇರಿ. ಓಕೆ, ಲೆಟ್ ಮಿ ಅಲ್ಲಿಂದ ಶುರು ಯು ಕ್ಯಾನ್ ಡೆಫಿನೆಟ್ಲಿ ಸರ್. ಅಲ್ಲಿ ಪ್ರಾರ್ಥನೆಯಾಗಿ ನೋಡಿಲ್ಲ, ಇದನ್ನ್ಯಾಕೆ ಪ್ರಾರ್ಥನೆ ನಾನೊಬ್ಬ ರಾಜಕೀಯ ವಿಶ್ಲೇಷಕಪ್ಪ, ನಾನು ಹಂಗೆ ನೋಡಲ್ಲ. ಆಯ್ತು, DK ಶಿವಕುಮಾರ್ ಹಿಂಗೆ ಹೇಳ್ತಾರೆ ಅಂತಂದ್ರೆ ಏನಿರಬಹುದು? ಓಕೆ ನೋಡಿ, ಇಲ್ಲಿ ಒಂದು ನಿಮಿಷ ಅದನ್ನೇ ಹೇಳ್ತಾ ಇದ್ದೀವಿ. ಇವ್ರು ಮಾತಾಡ್ತಾ ಹೇಳ್ತಾನೆ ಇದ್ರು ನಮ್ಮ BJP ಅವರು ಹಿಂದುತ್ವ ಅಂತೇಳಿ. ನಾವು ಖಂಡಿತವಾಗ್ಲೂ ಕೂಡ ಹಿಂದೂ ಧರ್ಮದ ಪರವಾಗಿ, ಯಾಕಂದರೆ ಅದನ್ನಲ್ಲಿ ಇರ್ತಕ್ಕಂಥ ಸತ್ವವೇ ಅದು. ಇಟ್ ಈಸ್ ದ ವೇ ಆಫ್ ಯೋರ್ ಲೈಫ್ ಅಂತ ವಿಚಾರ ಬಂದಾಗ ನಾವು ನಂಬಿಕೆ ಇಟ್ಕೊಂಡಿರೋದಿಲ್ಲ. ವಾಜಪೇಯಿ ಅವರ ಮಾತು ಹೇಳಿದಾಗ ನಾವು ವಿರೋಧ ಮಾಡಿರಲಿಲ್ಲ. ನಾಗರಾಜ್ ಅವರೇ, ದಟ್ ಪ್ರೇಯರ್ ಈಸ್ ಆಫ್ ಹಿಂದುತ್ವ. ನೀವು ಭಾರತವನ್ನು ಹಿಂದೂ ರಾಷ್ಟ್ರ ಅಂತ ಹೇಳುವಂತ ಪ್ರಾರ್ಥನೆ ಹೇಳಿದ್ರೆ ಪ್ರಶ್ನೆ ಬರ್ತಿರ್ಲಿಲ್ಲ.
ನೋಡ್ರಿ RSS ಅಲ್ಲಿ ಇರ್ತಕ್ಕ ಐಡಿಯಾಲಜಿಯಲ್ಲಿ ಇರ್ತಕ್ಕಂಥದ್ದು ಅವರ ಅನಿಸಿಕೆಗಳ ವಿಚಾರದ ಅವ್ರಿಗಿರ್ತದೆ. ಅದನ್ನು ಇಟ್ಕೊಂಡು ನಾವು ಮೈಗೂಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದೊಂದು ವ್ಯಾಖ್ಯಾನವನ್ನು ಮಾಡ್ತಾರೆ ಆ ವಿಚಾರದಲ್ಲಿ ಮಾತಾಡೋ ಸಂದರ್ಭದಲ್ಲಿ. ಯಾವ ಡಿಬೇಟ್ ಆದಾಗ ಅವರು ನೀವೇನು ಮಾಡ್ತಾ ಇದ್ರಿ ಅಂತ ಅವ್ರಿಗೆ ನೀವು ಸ್ಕೂಲ್ಗೆ ಹೋಗ್ತಾ ಇದ್ರಿ ಅಂತೇಳಿ ಯಾವುದೇ ಟಾಂಟ್ನ ಕೊಡ್ತಾರೆ ಅವಶ್ಯಕರು, ಅದಕ್ಕೆ ಅವರು ಕೌಂಟ್ರಾಗಿ ಹೇಳಿರ್ತಕ್ಕಂಥ ವಿಚಾರ ಹೇಳಿರ್ತಾರೆ ಹೊರತು. ಆದರೆ ಅದು ಅನಿವಾರ್ಯವೂ ಹೌದು, ಅದಿಲ್ದಿರ ನಾವು ರಾಜಕಾರಣ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಕ್ಕಂಥದ್ದು, ದಟ್ ಗೊಂಡು ಬೇಕು ಕಾಂಗ್ರೆಸ್ ಐಡಿಯಾಲಜಿ ಅಂತ ಹೇಳ್ತಕ್ಕಂಥದ್ದು, ಮತ್ತು ರಾಹುಲ್ ಗಾಂಧಿ ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು ಪಾರ್ಟಿ ಅಧ್ಯಕ್ಷ, ಇದೆಲ್ಲ ಏನು ತೋರಿಸೋದು ಗೊತ್ತಾ? ಕಂಪ್ಲೀಟ್ಲಿ ಇಮ್ಮೆಚ್ಯೂರ್ಡ್ ಸ್ಟೇಟ್ಮೆಂಟ್ಸ್ ಮೇಡ್ ಬೈ ದ BJP ಸ್ಪೋಕ್ಸ್ ಪರ್ಸನ್. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಶಿವಕುಮಾರ್ ಸಾಹೇಬರು 100% ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ, ಎಲ್ಲರಲ್ಲೂ ಸರ್ವರನ್ನು ಸಮಾನವಾಗಿ ಇವರು BJP ಅವ್ರು ಹೇಳ್ತಾರೆ. ನಾನು ಇವತ್ತು ಸುವರ್ಣ ಟಿವಿಯಲ್ಲಿ ಕುತ್ಕೊಂಡು ಪ್ರಶಾಂತ್ ಅವರು ಹೇಳಿದ್ರು, ಅಜಿತ್ ಅವರು ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, ನಾನು ಹೇಳ್ತಾ ಇಲ್ಲ. ಯಾವ ವಕ್ತಾರ ಮಾತಾಡ್ತಾ ಇದ್ದಾರೋ ಅದಕ್ಕೂ ಇರ್ರಿಲೆವೆಂಟ್ ವಿಚಾರಗಳನ್ನ ಯಾಕೆ ಮಾತಾಡ್ತಾ ಇದ್ರಿ? 100% ಪ್ರಶಾಂತ್ ಹೇಳಿದ್ರು DK ಶಿವಕುಮಾರ್ ಇಸ್ ಅ ಪಾರ್ಟಿ ಮ್ಯಾನ್, 100% ಹೈಕಮಾಂಡ್ ಮ್ಯಾನ್. ಕುಟುಂಬ ಹಾಕಿದಂಥ ಗಾಂಧಿ ಕುಟುಂಬ ಹಾಕಿದಂಥ ಗೆರೆಯನ್ನು ಯಾವ ಕಾರಣಕ್ಕೂ ದಾಟುವಂಥವರಲ್ಲ. ಹೌದು, ಅವರು ಕರ್ನಾಟಕದ ರಾಜಕಾರಣಕ್ಕೆ ಐಡಿಯಾಲಜಿ ದಾಟಿ ಹೋಗ್ತದೆ. ನೋಡಿ ಹೇಳ್ತೀನಿ ಕೇಳಿ, ಕರ್ನಾಟಕದ ರಾಜಕಾರಣದ ವ್ಯಾಪ್ತಿಯಲ್ಲಿ ನವೆಂಬರ್ ನಂತರದ ಪ್ಲಾನ್ ಮಾಡ್ತಾ ಇದ್ದಾರೆ. ಅದು ನಿಮ್ಮ ವಿಶ್ಲೇಷಕರ ಅನಿಸಿಕೆ ಇರ್ಬೋದು. ನನಗೆ ಗೊತ್ತಿರೋ ಪ್ರಕಾರ ನಾನೊಬ್ಬ ಶಾಸಕನಾಗಿ ಇಬ್ಬರ ಜೊತೆಲೂ ಹತ್ತಿರದಿಂದ ಇರೋದ್ರಿಂದ ನಾನು ಹೇಳ್ತೀನಿ, ಯಾವ ಕ್ರಾಂತಿನೂ ಇಲ್ಲ, ಯಾವ ಕಥೆನೂ ಇಲ್ಲ. ಕ್ರಾಂತಿ ಬೇಡ್ರಿ, ಸುಮ್ಮನೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ, ಉಪಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಇದ್ದಾರೆ ಅಲ್ವಾ? ಪ್ರಯಾಗ್ರಾಜ್ಗೆ ಸಂಬಂಧಪಟ್ಟಂತೆ ಖರ್ಗೆ ಏನು ಮಾತಾಡಿದ್ರು? DK ಶಿವಕುಮಾರ್ ಮುಳುಗಾಕರ ಪುಣ್ಯ ಬಂದ್ಬಿಡುತ್ತೆ. ಈಶಾ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆ ವೇದಿಕೆ ಹಂಚ್ಕೊಂಡ್ರು ಹೋಗಿ. ಯಾರು? ಏನ್ ಕಾರ್ಯಕ್ರಮ? ಅದನ್ನ ಹೇಳಿ, ಏನ್ ಕಾರ್ಯಕ್ರಮ? ನೀವು ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಒಬ್ಬ ಅತಿಥಿಯ ಕರೆದಾಗ ಹೋಗೋ ಸಂದರ್ಭ ಅದನ್ನ ದೊಡ್ಡ ವಿಚಾರ ಮಾಡಕ್ ಹೋಗ್ಬಾರ್ದು. ನಾಗರಾಜ್ ಅವರೇ, ಅದೇ ನಾನು ಪ್ರಶ್ನೆ ಕೇಳ್ತಿದ್ದೀನಿ. ಈಗ ಧರ್ಮಸ್ಥಳದ ಪ್ರಕರಣದಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ, DK ಶಿವಕುಮಾರ್ SITಯನ್ನು ಷಡ್ಯಂತ್ರ ಅಂತ ಕರೀತಿದ್ದಾರೆ. DK ಶಿವಕುಮಾರ್ ಈ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ಳುವಾಗ ಷಡ್ಯಂತ್ರ ಹೇಳಿಲ್ಲ, ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಅಂತ. ಸರ್, ನಿಮ್ಮ ಸರ್ಕಾರದ ಸ್ಟ್ಯಾಂಡ್ ಅದು ರಿಪೋರ್ಟ್ ಬಂದ ನಂತರ ಮಾತಾಡ್ತಕ್ಕಂಥ ಉತ್ತಮ ವಿಚಾರದಲ್ಲಿ. ಯಾಕಂದ್ರೆ ನಮಗೂ ಬಹಳ ಗೌರವ ಭಕ್ತಿ ಇದೆ ಆ ಧರ್ಮಸ್ಥಳದ ಅವ್ರು ಯಾವ ಷಡ್ಯಂತ್ರ ಅಂದ್ರೆ ಅದು BJP ಅವ್ರ ಷಡ್ಯಂತ್ರ ಇದ್ರೆ ಎಷ್ಟಿದೆ ಮುಂದಿನ ದಿನ ಗೊತ್ತಾಗ್ತದೆ ವಿಚಾರಗಳಲ್ಲಿ. ಯಾವ್ದನ್ನ ರಾಜಕೀಯ ಉಪಯೋಗಿಸಬೇಕಂತ ಒಂದು ಷಡ್ಯಂತ್ರ ಅಲ್ವಾ? ಧರ್ಮಸ್ಥಳ ಆಗಿರ್ತಕ್ಕ ವಿಚಾರ ಅವರು ಕೋರ್ಟಲ್ಲಿ ವ್ಯಕ್ತಿ ಹೋಗಿ ಹೇಳಿಕೆ ಕೊಟ್ಟಾಗ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಂಡಾಗ ಅಂದ್ರೆ ರಾಜಕೀಯ ಉಪಯೋಗಿಸ್ಕೊಳ್ತಾರೆ, ಅದು ಷಡ್ಯಂತ್ರ ಅಲ್ವಾ ಅವ್ರದ್ದು? ಎಲ್ಲ ವಿಚಾರಗಳನ್ನ ರಾಜಕೀಯ ಮಾಡ್ತಾರೆ. DK ಶಿವಕುಮಾರ್ ಯಾವ ಷಡ್ಯಂತ್ರದ ಬಗ್ಗೆ ಮಾತಾಡಿದ್ರಿ? DK ಶಿವಕುಮಾರ್ ಯಾವ ಷಡ್ಯಂತ್ರದ ಬಗ್ಗೆ ಮಾತಾಡಿದ್ರು? ನೋಡಿ, DK ಶಿವಕುಮಾರ್ ಯಾವ ಷಡ್ಯಂತ್ರದ ಬಗ್ಗೆ ಮಾತಾಡ್ತಾರೆ? ಇದು ನಾವು 100% ಕರ್ನಾಟಕ ಗವರ್ಮೆಂಟ್ ಅದೆಲ್ಲ ಧರ್ಮಸ್ಥಳ ವಿಚಾರ ಆಕ್ಟ್ ಮಾಡೋದು ಆಸ್ ಪರ್ ಲಾ ಅಷ್ಟೇ. ಅದನ್ನ ಬಿಟ್ಟು ಬೇರೆ ಯಾವ್ದು ಕೂಡ ನಮಗೆ ಯಾವ ಆಲೋಚನೆಗಳು ನಮ್ಗೆ ಇರಲಿಲ್ಲ. ಆದ್ರೆ ಶಿವಕುಮಾರ್ ಸಾಹೇಬ್ರು ಯಾಕೆ ಹೇಳ್ತಾರೆ ಅಂದ್ರೆ, ಯಾವ ರೀತಿ ಇವರು ವಿಶ್ವನಾಥ್ ಅವರು ಇಲ್ಲಿಂದ ನಾವು ಯಾತ್ರೆ ಹೋಗ್ತೀವಿ ಧರ್ಮಸ್ಥಳಕ್ಕೆ, ಯಾವ ಷಡ್ಯಂತ್ರಗಳು ಮಾಡಿದ್ರು ಸಿದ್ದರಾಮಯ್ಯನವರು. ನೋಡ್ರಿ, ಇಲ್ಲಿ ಪ್ರಶ್ನೆ ಇರೋದಿಷ್ಟೇ. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಈ ನಾನು ಹೇಳಿದ ಎಲ್ಲಾ ವಿಷಯಗಳಲ್ಲಿ ಒಂದೇ ಪೇಜ್ನಲ್ಲಿ ಇದ್ದಾರಾ? ಒಂದೇ ಪೇಜ್ನಲ್ಲಿ ಇಲ್ಲ. ಸೊ ವೈಯಕ್ತಿಕ ಹೇಗಾಗುತ್ತೆ? ವೈಯಕ್ತಿಕವಾಗಿ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ಹೋಗ್ತೀನಿ ಅಂದ್ರೆ ಅದು ವೈಯಕ್ತಿಕ ಅವ್ರ ಚಾಯ್ಸ್ ಆಗ್ತದೆ, ಪೊಲಿಟಿಕಲ್ ಸ್ಟ್ಯಾಂಡ್. ಈಗ ಒಂದ್ ದಿವಸ ಹೋಗಿ ಸದ್ಗುರು ಜೊತೆ ಕುತ್ಕೊಂಡ್ರೆ ನಮಸ್ತೆ ಸದಾ ವತ್ಸಲೆ ಮಾತ್ರ ಭೂಮಿಯನ್ನ ಒಬ್ಬ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿ ಸದನದಲ್ಲಿ ಹಾಡಬೇಕಾ ಮುಖ್ಯಮಂತ್ರಿಗಳ ಅಂಬೋಣ ಏನು? ಪ್ರಶ್ನೆಯನ್ನ ಕೇಳಲಾಗತ್ತೆ. ಹೇಳಿ, ಒಂದೇ ಪೇಜ್ ನಲ್ಲಿ ಇದಾರಾ ಇಲ್ವಾ? ಪಾರ್ಟಿ ಸ್ಟ್ಯಾಂಡ್ ಏನು? ಹೈಕಮಾಂಡ್ ಏನು ಅನ್ಸುತ್ತೆ? ಒಂದೇ ಆಲೋಚನೆ ಇರ್ತಾರೆ, ಪಕ್ಷವನ್ನು ಸದೃಢಗೊಳಿಸಬೇಕು, ಸೆಕ್ಯುಲರ್ ಫ್ಯಾಬ್ರಿಕ್ ನ ಸಂತನಗೊಳಿಸಬೇಕು, ಅಷ್ಟೆಲ್ಲ ಇರ್ತದೆ. ಆದ್ರೆ ನೀವು ಸೆಲೆಕ್ಟಿವ್ ಆಗಿ ಒಂದೊಂದು ಪದ ತಗೊಂಡು ಅವರು ಎಲ್ಲೋ ಒಂದ್ ಕಡೆ ವಾಲ್ತಾರ ಅನ್ನೋ ರೀತಿಯಲ್ಲಿ ನೀವು ಹೇಳಿದ್ರಲ್ಲಾಗ್ಲೇ. ನಾಳೆ ಕಾಂಗ್ರೆಸ್ನವ್ರು ಯಾರು ಗಣವೇಶನೇ ಹಾಕೊಂಡು ಯಾವ್ದಾದ್ರು ಶಾಖೆಗೆ ಹೋಗಿ ನಿಂತ್ಕೊಂಡು ಭಗವದ್ಧ್ವಜದ ಎದುರು ಎದೆ ಮೇಲೆ ಕೈ ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ರು ಕೂಡ ಅದೇ ಬೇರೆ ಇದೇ ಬೇರೆ, ಹೀಸ್ ಅ ಸ್ಟ್ರಾಂಗ್ ಪಾರ್ಟಿ ಮ್ಯಾನ್ ಅಂತಾನೆ ಹೇಳ್ಕೊಳ್ಳಿ. ಅದ್ರ ಬಗ್ಗೆ ಏನಿಲ್ಲ. ಬಟ್ ಈ ಚರ್ಚೆಗಳು ಡೆಫಿನೆಟ್ಲಿ ಆಗ್ತವೆ ನಾಗರಾಜ್ ಯಾದವ್, ಈ ಚರ್ಚೆಗಳು ಆಗ್ತವೆ ಡೆಫಿನೆಟ್ಲಿ. ಚರ್ಚೆ ಆಗ್ಲಿಕ್ಕೆ ನಾವು ಅಭ್ಯಂತರ ಇಲ್ಲ. ಚರ್ಚೆ ಮಾಡೋದಕ್ಕೆ ನಾನು ಕೂಡ ಬಂದಿರ್ತಕ್ಕ, ನಾನು ಕ್ಲಾರಿಫೈ ಮಾಡ್ಲಿಕ್ಕೆ ಬಂದಿದ್ದೇನೆ. DK ಶಿವಕುಮಾರ್ ಯಾವುದೇ ಪೊಲಿಟಿಕಲ್ ಆಲೋಚನೆ ಮಾಡ್ಕೊಂಡು ಹೇಳಿಲ್ಲ. ಆದರೆ ಒಂದು ತಿಳ್ಕೊಳ್ಳಿ,
ನಮಗೂ ಹಿಂದೂಗಳ ಮತಗಳು ಕೂಡ ಬೇಕು ಅಂತಕ್ಕಂಥ ಎರಡು ಮಾತು ಇಲ್ಲ. ಯಾಕೆ ಅಂದ್ರೆ ವಿ ಆರ್ ಇನ್ಕ್ಲೂಸಿವ್ ಇನ್ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದನ್ನ ಅದು ನಾವು ಮೊದಲಿಂದಲೂ ಕೂಡ ಹಿಂದೂಗಳು ನಾವು 50 ವರ್ಷದಿಂದ ಇದೆ ಇಲ್ಲಿ ಕೇಳಿ, ನಾವು ಮೊದಲಿಂದಲೂ ಕೂಡ ಹಿಂದೂಗಳ ವಿರುದ್ಧನೂ ಅಲ್ಲ, ಅಲ್ಪಸಂಖ್ಯಾತರ ವಿರುದ್ಧನೂ ಅಲ್ಲ, ಇಬ್ಬರ ಪರನೂ ಇರ್ತಕ್ಕಂಥವ್ರು ನಾವು. ಯಾಕಂತಂದ್ರೆ ಮನುಷ್ಯತ್ವದ ವಿಚಾರಧಾರೆಗಳ ಪ್ರತಿಪಾದನೆ ಮಾಡ್ತಾರೆ ಕಾಂಗ್ರೆಸ್ನವರು. ಇವರು ಡಿವಿಸಿವ್ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ರಾಜಕೀಯ ಮಾಡ್ತಾರೆ, ಎಲ್ಲದರಲ್ಲೂ ರಾಜಕೀಯ ಮಾಡ್ತಕ್ಕಂಥ. ಅದೇ ಪ್ಯೂರ್ಲಿ ಪಾಲಿಟಿಕ್ಸ್ ದೃಷ್ಟಿಯಿಂದ ನೋಡಿದಾಗ ಇಟ್ ಈಸ್ ಪ್ಯೂರ್ಲಿ ಅನ್ ಎಕ್ಸ್ಪೆರಿಮೆಂಟ್. ಇದು ಪ್ರಯೋಗ. ಇದು ಹೌದು. ಡಿ ಕೆ ಶಿವಕುಮಾರ್ ಮಾಡಿದ ತಕ್ಷಣ ಆ ರೀತಿಯ ವೋಟ್ಗಳು ಬಂದ್ಬಿಡ್ತವ, ಅಥವಾ ಸೆಕ್ಯುಲರ್ ವೋಟ್ಗಳೇ ಡಿ ಕೆ ಶಿವಕುಮಾರಿಂದ ದೂರ ಹೋಗ್ತವ? ಈಗಲೇ ಇದನ್ನು ನೀವು ಯಾವುದನ್ನು ಶರ ಬರೀಲಿಕ್ಕೆ ಸಾಧ್ಯ ಇಲ್ಲ. ಕತ್ತಿಯ ಮೇಲೆ ಲಾಟ್ ಯಾಕಂದರೆ ಕಾಂಗ್ರೆಸ್ನಲ್ಲಿ ಇವತ್ತಿಗೆ ನೋಡಿದಾಗ ಒಂದು ಸೆಕ್ಯುಲರ್, ಒಂದು ಹಿಂದುತ್ವ, ಈ ಎರಡು ಬಣಗಳು ನಿಶ್ಚಿತವಾಗಿ ನಿಮ್ಗೆ ಕಾಣ್ಲಿಕ್ಕೆ ಶುರುವಾಗಿದೆ. ಧರ್ಮಸ್ಥಳದ ಪ್ರಕರಣದಲ್ಲೇ ನೋಡಿ. ಹೌದು ಹೌದು. ಈ ಬಣ ಒಂದು, ಈ ಬಣ ಹಿಂದಿದೆಲ್ಲ ಕಾಂಗ್ರೆಸ್ನಲ್ಲಿ ಇತ್ತು. ಇಂದಿರಾ ಗಾಂಧಿ ಕಾಲದಲ್ಲಿ ಅಲ್ಲಿ ಸೋಷಿಯಲಿಸ್ಟಿಂದ ಹಿಡಿದು ಹಿಂದುತ್ವವಾದಿಗಳವರೆಗೆ ಎಲ್ಲರೂ ಇದ್ರವರು ಸ್ವಾತಂತ್ರ್ಯ ಹೋರಾಟ ನಂತರದ ಸಂದರ್ಭದಲ್ಲಿ. ಆದರೆ ಈಗ ಮೊದಲ ಬಾರಿ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಎರಡು ಧ್ರುವಗಳು ಸ್ಪಷ್ಟವಾಗಿ ಕಾಣ್ತಿವೆ. ಇವು ಒಂದೇ ಫ್ಲಾಕಾಗಿ ಉಳಿದ್ರೆ ಡಿ ಕೆ ಶಿವಕುಮಾರ್ ಹೇಳಿದ್ದೆಲ್ಲವೂ ಸರಿ, ಪ್ರಯೋಗ ಸರಿ. ಇವು ಫ್ಲಾಕಾಗಿ ಉಳಿಲಿಲ್ಲ ಅಂದರೆ ಎಸ್. ಚಂದ್ರಶೇಖರ್, ನಾಗರಾಜ್ ಯಾದವ್ ಅವರು 3 ವಿಚಾರಗಳು ಹಿಂದುತ್ವದ ಮತಗಳ ಮೇಲಿನ ಮೊನೋಪಲಿ ಬ್ರೇಕ್ ಮಾಡಬೇಕು ಅಂತ ಹೊರಟಿದ್ದಾರೆ. ಒಂದು ಆ ಮೊನೋಪಲಿ ಏನಿದೆಯಲ್ಲ, ಅಸ್ತಿತ್ವಕ್ಕೋಸ್ಕರ ನಾಟಕ ಅಂತ ಫಸ್ಟ್ ಹೇಳ್ಬಿಟ್ಟೆ ನಾನು. ಅಸ್ತಿತ್ವಕ್ಕೋಸ್ಕರ ನಾಟಕ ಚುನಾವಣೆ ಬಂದಾಗ ಪಾಕಿಸ್ತಾನ ನಾಟಕ ಬರ್ತದೆ, ಅವ್ರಿಗೆ ಚುನಾವಣೆ ಬಂದಾಗ ಹಿಂದುತ್ವ ನಾಟಕ ಬರ್ತದೆ. ಇದನ್ನ ತಂದೆ ಮಾತಾಡಬೇಕಾದ್ರೆ ಡಿಸ್ಟರ್ಬ್ ಮಾಡಿಲ್ಲ ನಾಗರಾಜ್ ಯಾದವ್. ನಾಟಕ ಮಾಡ್ತಕ್ಕಂಥ ಅದು ಇವ್ರು ಮಾತ್ರ. ನಮ್ಗೆ ಹಿಂದೂ ಓಟ್ಗಳು ಬೇಕು, ನಮ್ಗೆ ಹಿಂದೂ ಧರ್ಮವು ಬೇಕು ಅಂತ ಹೇಳಿ. ಹಾಗಾದ್ರೆ ಒಂದು ನಿಮಿಷ ತಡೀರಿ. ಹಾಗಾಗಿ ಹಿಂದೂ ಧರ್ಮ ಬೇಕು ಅಂತ ಹೇಳಿದ್ರೆ ನಿಮ್ ಸತೀಶ್ ಜಾರಕಿಹೊಳಿ ಅವರು ಹಿಂದೂ ಅನ್ನೋದು ಅಸಹ್ಯ ಪದ ಅಂದ್ರಲ್ಲ, ಅದ್ರ ನಿಮ್ ಸ್ಟ್ಯಾಂಡ್ ಏನು? ನಿಮ್ಮ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ರೆ ಇದೊಂದು ರೋಗ ನಿರ್ಮೂಲನೆ ಆಗಬೇಕು, ನಿಮ್ ಸ್ಟ್ಯಾಂಡ್ ಏನು? ಅದಾದ್ಮೇಲೆ ನಿಮ್ಮ ದಯಾನಿಧಿ ಮಾರನ್ನು ಸಾರಿ ಯಾರು ಸ್ಟಾಲಿನ್ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಇದು ಸಾಂಕ್ರಾಮಿಕ ರೋಗ ಇದ್ದಂಗೆ, ಇದು ಏಡ್ಸು ಕಾಲ್ರ ಇಲ್ಲ ಅಂದಾಗ ಅವರ ಜೊತೆ ನಿಮ್ಮ ಸ್ಟ್ಯಾಂಡ್ ಏನು? ಯಾವತ್ತು ಹಿಂದೂ ಧರ್ಮದ ವಿರೋಧವಾಗಿ ನಿಂತಿರ್ತಕ್ಕಂಥ ನಿಮ್ಮ ಸ್ಟ್ಯಾಂಡು ಇವತ್ತು ಬಂದ್ಬಿಡ್ತು. ಇನ್ನೊಂದು ಮಾತು ಹೇಳಿದ್ರು, ನಮಗೆ ಎಲ್ಲ ಜಗತ್ತಿನಲ್ಲಿ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಸಂಸ್ಥೆಗಳಲ್ಲಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ನಾವು ಒಳ್ಳೆಯದನ್ನು ಸ್ವೀಕರಿಸ್ತೀವಿ, ಕೆಟ್ಟದನ್ನು ವಿರೋಧ ಮಾಡ್ತೀವಿ ಅಂತೇಳಿ. ನಿಮ್ಮ ರಾಹುಲ್ ಗಾಂಧಿ ಅವರಿಗೆ RSSನ ಯಾವುದು ಒಳ್ಳೇದು ಕಾಣಿಸಿದೆ ಹೇಳಿ? ಡಿ ಕೆ ಶಿವಕುಮಾರ್ ಕಾಣಿಸಿದ್ರೆ ಅವರೆಲ್ಲ ಹೇಳಿದ್ದಾರೆ RSS ಒಳ್ಳೇದು ಅಂತ. ಇವ್ರು ಹೇಳಿದ್ರಲ್ಲ, ಈಗ ಸಂಘದ 2 ಸಾಲಿನ ಪ್ರಾರ್ಥನೆ ಹೇಳಿದ್ರು ನಾವೆಲ್ಲದ್ರೂ ಇನ್ಕ್ಲೂಸಿವ್ ಅಂತೇಳಿ. ಯಾವ ಇನ್ಕ್ಲೂಸಿವ್ನೆಸ್ ನೀವು ತೋರಿಸಿದಿರಿ RSS ಒಳಗಡೆಗೆ? ಗಾಂಧೀಜಿಯವರಿಗೆ ಇನ್ಕ್ಲೂಸಿವ್ ಮಾಡಬೇಕು ಅನಿಸ್ತು, ಪಟೇಲ್ರಿಗೆ ಇನ್ಕ್ಲೂಸಿವ್ ಮಾಡಬೇಕು ಅನಿಸ್ತು, ಶಾಸ್ತ್ರಿ ಅವರಿಗೆ ಇನ್ಕ್ಲೂಸಿವ್ ಮಾಡಬೇಕು ಅನಿಸ್ತು, ರಾಮನ್ ಅವರಿಗೆ ಇನ್ಕ್ಲೂಸಿವ್ ಮಾಡಬೇಕು ಅನಿಸ್ತು, ಪಟೇಲ್ ಅದ್ರ ಅರ್ಥ ಇವತ್ತು ಮುಗಿರ್ತಕ್ಕಂಥ ಹಡಗಾಗಿದೆ. ನಿಮಗೆ ಹುಲ್ಕಡ್ಡಿ ಬೇಕು, ಆ ಹುಲ್ಕಡ್ಡಿನೇ ಹಿಂದುತ್ವ, ಆ ಹುಲ್ಕಡ್ಡಿನೇ RSS ಇಂದಲೇ ನೀವು ಬದುಕಬೇಕು ಇವತ್ತು. ಹಾಗಾಗಿ ಇದು ನಾಟಕ ಆಗ್ತಾನೆ. 136 ಕ್ಷೇತ್ರಗಳಲ್ಲಿ ಗೆದ್ದು ಅಧಿಕಾರ ಹಿಡಿದಿರುವ ರಾಜಕೀಯ ಪಕ್ಷವೊಂದಕ್ಕೆ 66 ಕ್ಷೇತ್ರಗಳಲ್ಲಿ, ಈಗ 62 ಇರಬೇಕು, ನೀವು ಕರಿತಾ ಇದ್ದೀರಿ. 27 ರಾಜ್ಯದಲ್ಲಿ ನಾವು 27 ರಾಜ್ಯದಲ್ಲಿ ಕರ್ನಾಟಕದ ಕಥೆ ಹೇಳ್ರಿ. ಡಿ ಕೆ ಶಿವಕುಮಾರ್ ಏನನ್ನ ಮಾಡ್ತಾ ಇದ್ದಾರೋ, ಏನನ್ನ ಮಾತಾಡ್ತಾ ಇದ್ದಾರೋ ಅದು ಕರ್ನಾಟಕ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಇದೆ. ಚುನಾವಣೆಗೆ ವ್ಯತ್ಯಾಸ ಆಗುತ್ತೆ. ಮುಂದಿನ ಚುನಾವಣೆ ಕೇವಲ 2 ವರ್ಷ. ಮಾತಾಡೋಣ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.